ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಶ್ರೀ ಮಹೇಶ್ ಬಾಬುರವರು ಅಲೆಗಳು ಭಾಗ 2 ಎಂಬ ವಿಷಯದ ಮೇಲೆ ಉಪನ್ಯಾಸ ನೀಡಲಿದ್ದು ಅವರನ್ನ ಈ ಒಂದು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ವೆಲ್ಕಮ್ ಟು ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಮಯದ ಅಭಾವ ಇರುವ ಕಾರಣ ನೇರವಾಗಿ ಅವರನ್ನ ಈ ವೇದಿಕೆಗೆ ನಾನು ಮತ್ತೊಮ್ಮೆ ಕರೆದು ಓವರ್ ಟು ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೈ ಡಿಯರ್ ಸ್ಟೂಡೆಂಟ್ಸ್, ನಾವು ಇಂದಿನ ತರಗತಿಯಲ್ಲಿ ಲಾಂಗಿಟ್ಯೂನಲ್ ವೇವ್ಸ್ ಅಂದ್ರೆ ಏನು, ಟ್ರಾನ್ಸ್ವರ್ಸ್ ವೇವ್ಸ್ ಅಂದ್ರೆ ಏನು, ಸ್ಪೀಡ್ ಆಫ್ ಲಾಂಗಿಟ್ಯೂನಲ್ ವೇವ್, ಸ್ಪೀಡ್ ಆಫ್ ಟ್ರಾನ್ಸ್ವರ್ಸ್ ವೇವ್ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಸ್ಪೀಡ್ ಆಫ್ ಸೌಂಡ್ ಯೂಸಿಂಗ್ ನ್ಯೂಟನ್ ಅಂಡ್ ಲ್ಯಾಪ್ಲಾಸ್. ಸೊ ಸ್ಪೀಡ್ ಆಫ್ ಸೌಂಡ್ ವೇವ್ಸ್. First one using Newton. See, Newton ಪ್ರಕಾರ ಏನು ಲಾಂಗಿಟ್ಯೂನಲ್ ವೇವ್ಸ್ ಪಾಸ್ ಆಗುತ್ತೆ, ಸೌಂಡ್ ವೇವ್ಸ್ ಆರ್ ಲಾಂಗಿಟ್ಯೂನಲ್ ವೇವ್ಸ್. So the sound waves they travel under isothermal conditions. ನ್ಯೂಟನ್ ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಏನು ಸೌಂಡ್ ವೇವ್ಸ್ ಟ್ರಾವೆಲ್ ಆಗ್ತಿದೆ ಮೀಡಿಯಂ ಇಂದ, ಸೊ ಇಟ್ಸ್ ಅಂಡರ್ ಐಸೋಥರ್ಮಲ್ ಕಂಡೀಷನ್. ಐಸೋಥರ್ಮಲ್ ಅಂತ ಹೇಳಿದ್ರೆ ಟೆಂಪರೇಚರ್ ಕಾನ್ಸ್ಟೆಂಟ್ ಇರುತ್ತೆ. ಅಂದ್ರೆ ಸೌಂಡ್ ವೇವ್ಸ್ ಒಂದ್ ಎಂಡಿಂದ ಇನ್ನೊಂದು ಎಂಡಿಗೆ ಟ್ರಾವೆಲ್ ಆದಾಗೂ ಕೂಡ ಮೀಡಿಯಂ ಟೆಂಪರೇಚರ್ ಚೇಂಜ್ ಆಗೋದಿಲ್ಲ. ಈಗ ಮೀಡಿಯಂ ಟೆಂಪರೇಚರ್ ಚೇಂಜ್ ಆಗೋದಿಲ್ಲ ಅಂತ ಹೇಗೆ ಹೇಳಿದ್ರು ಅಂದ್ರೆ, ಈಗೇನು ಕಂಪ್ರೆಷನ್ಸ್ ಅಂಡ್ ರೇರಿಫಾಕ್ಷನ್ ಇರುತ್ತೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಕಲ್ತ್ಕೊಂಡಿದೀವಿ. ಲಾಂಗಿಟ್ಯೂನಲ್ ವೇವ್ಸ್ ಟ್ರಾವೆಲ್ ಥ್ರೂ ಎ ಸೀರೀಸ್ ಆಫ್ ಕಂಪ್ರೆಷನ್ಸ್ ಅಂಡ್ ರೇರಿಫಾಕ್ಷನ್ಸ್. ಕಂಪ್ರೆಷನ್ ಅಂತ ಇದ್ದಾಗ ಹೈ ಪ್ರೆಷರ್ ರೀಸನ್, ಹೈ ಡೆನ್ಸಿಟಿ, ಅಲ್ಲಿ ಏನು ಟೆಂಪರೇಚರ್ ಇನ್ಕ್ರೀಸ್ ಆಗ್ತಿದೆ ಆ ಟೆಂಪರೇಚರು ರೇರಿಫಾಕ್ಷನ್ ಅಂದ್ರೆ ಪ್ರೆಷರ್ ಏನು ಕಡಿಮೆ ಇದೆ ಅಲ್ಲಿ ಟೆಂಪರೇಚರ್ ಕಡಿಮೆ ಆಗ್ತಿದೆ. ಅಲ್ಲಿಗೆ ಟೆಂಪರೇಚರ್ ನ್ಯೂಟ್ರಲ್ ಆಗ್ತಾ ಇದ್ರೆ ವೇರಿಯೇಷನ್ ಏನಿದೆ ಅದು ನ್ಯೂಟ್ರಲ್ ಆಗ್ತಿದೆ. ಆ ಕಾನ್ಸ್ಟೆಂಟ್ ಟೆಂಪರೇಚರ್ ಇಂದ ಸೌಂಡ್ ವೇವ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾವೆಲ್ ಆಗುತ್ತೆ ಅಂತ ನ್ಯೂಟನ್ ಹೇಳ್ತಾರೆ. ಸೊ ನ್ಯೂಟನ್ ಪ್ರಕಾರ ಸೌಂಡ್ ವೇವ್ಸ್ ಟ್ರಾವೆಲ್ ಅಂಡರ್ ಐಸೋಥರ್ಮಲ್ ಕಂಡೀಷನ್ಸ್. ಐಸೋಥರ್ಮಲ್ ಕಂಡೀಷನ್ ಅಂದ್ರೆ ಟೆಂಪರೇಚರ್ ಕಾನ್ಸ್ಟೆಂಟ್. ನಿಮಗೆ ಗ್ಯಾಸ್ ಲಾ ಯೂಸ್ ಮಾಡಿಕೊಂಡು ಪರ್ಫೆಕ್ಟ್ ಗ್ಯಾಸ್ ಈಕ್ವೇಶನ್ ಗೊತ್ತು. ಪರ್ಫೆಕ್ಟ್ ಗ್ಯಾಸ್ ಈಕ್ವೇಶನ್ ಏನು? ಪಿ ವಿ ಈಕ್ವಲ್ಸ್ ಆರ್ ಟಿ. ಪಿ ಅಂದ್ರೆ ಇಲ್ಲಿ ಪ್ರೆಷರ್, ವಿ ಅಂದ್ರೆ ವಾಲ್ಯೂಮ್, ಆರ್ ಗ್ಯಾಸ್ ಕಾನ್ಸ್ಟೆಂಟ್, ಟಿ ಅಂದ್ರೆ ಟೆಂಪರೇಚರ್. ಗ್ಯಾಸ್ ಕಾನ್ಸ್ಟೆಂಟ್ ಎಷ್ಟು ವ್ಯಾಲ್ಯೂ? ಇದು ಕಾನ್ಸ್ಟೆಂಟ್ ಅಗೈನ್ 8.314 ಜೂಲ್ ಪರ್ ಕೆಜಿ ಪರ್ ಕೆಲ್ವಿನ್. ಟಿ ಬಂದು ಟೆಂಪರೇಚರ್ ಕಾನ್ಸ್ಟೆಂಟ್, ಅಲ್ಲಿಗೆ ಪಿ ವಿ ಈಕ್ವಲ್ಸ್ ಕಾನ್ಸ್ಟೆಂಟ್. ನೋಡಿ, ಆರ್ ಕಾನ್ಸ್ಟೆಂಟ್ ಇದೆ, ಟೆಂಪರೇಚರ್ ಕಾನ್ಸ್ಟೆಂಟ್ ಇದೆ, ಅಲ್ಲಿಗೆ ನಾನು ಡೈರೆಕ್ಟ್ ಆಗಿ ಪಿ ಇಂಟು ವಿ ಕಾನ್ಸ್ಟೆಂಟ್ ಅಂತ ಬರೀಬಹುದು. ಈಗ ಡಿಫ್ರೆನ್ಶಿಯೇಟ್ ಮಾಡೋಣ. ನೀವು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ಬೋದು, ಯಾಕಂದ್ರೆ ಪ್ರೆಷರು ವೇರಿ ಆಗ್ತಿದೆ, ವಾಲ್ಯೂಮು ವೇರಿ ಆಗ್ತಿದೆ. ಪ್ರಾಡಕ್ಟ್ ರೂಲ್, ಯು ವಿ ರೂಲ್. ಏನು ಯು ವಿ ರೂಲು? ಫಸ್ಟ್ ಫಂಕ್ಷನ್ ಇಂಟು ಡಿಫರೆನ್ಸಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್. ಅಲ್ಲಿಗೆ ಫಸ್ಟ್ ಫಂಕ್ಷನ್ ಪಿ, ಡಿಫರೆನ್ಸಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಅಂದ್ರೆ ಡಿ ವಿ, ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿಫರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ವಿ ಇಂಟು ಡಿ ಪಿ ಈಕ್ವಲ್ಸ್ ಡಿಫರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನು? 0. ಅಲ್ಲಿಗೆ ಪಿ ಡಿ ವಿ ಈಕ್ವಲ್ಸ್ ಮೈನಸ್ ವಿ ಡಿ ಪಿ. ಸೊ ಪ್ರೆಷರ್ ಈಕ್ವಲ್ಸ್ minus VdP by dV, or pressure equals minus dP by, send that V to the denominator, dV by V. dP enile change in pressure, which is nothing but stress by volume strain. So volume stress by volume strain ಏನು? bulk modulus. ಅಲ್ಲಿಗೆ ಮೈನಸ್ ಡಿ ಪಿ ಬೈ ಡಿ ವಿ ಬೈ ವಿ ನ ಬಲ್ಕ್ ಮಾಡ್ಯುಲಸ್ ಅಂತ ಕರಿತೀವಿ. ಸೊ ಸ್ಪೀಡ್ ಆಫ್ ಸೌಂಡ್, ಸ್ಪೀಡ್ ಆಫ್ ಲಾಂಗಿಟ್ಯೂಡನಲ್ ವೇವ್ ಇನ್ ಏರ್ ಮೀಡಿಯಂ is under root of b by rho
ಅಲ್ಲಿಗೆ ರೂಟ್ ಆಫ್ ಪಿ ಬೈ ರೋ. ನೋಡಿ, ಸ್ಪೀಡ್ ಆಫ್ ಸೌಂಡ್ ಅಕಾರ್ಡಿಂಗ್ ಟು ನ್ಯೂಟನ್ ಇಸ್ ರೂಟ್ ಆಫ್ ಪಿ ಬೈ ರೋ. ನ್ಯೂಟನ್ ಪ್ರಕಾರ ಸೌಂಡ್ ಏನಾಗುತ್ತೆ ಅಂಡರ್ ಐಸೋಥರ್ಮಲ್ ಕಂಡೀಷನ್ ಅಲ್ಲಿ ಟ್ರಾವೆಲ್ ಆಗುತ್ತೆ ಏರ್ ಮೀಡಿಯಂ ಅಲ್ಲಿ. ಅವಾಗ ಇಕ್ವೇಶನ್ ಏನಾಗುತ್ತೆ, ರೂಟ್ ಆಫ್ ಪಿ ಬೈ ರೋ. ನೋಡಿ, ಪಿ ಬಂದು ಪ್ರೆಷರ್, ರೋ ಬಂದು ಡೆನ್ಸಿಟಿ. ಪ್ರೆಷರ್ ಎಷ್ಟು ಅಟ್ ಎಸ್ ಟಿ ಪಿ, ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್ 1.013 into 10 power 5 Pascal. ಡೆನ್ಸಿಟಿ ಬಂದು 1.293 kg per meter cube. ಇವೆರಡೂ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ವಿ 280 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಸ್ಪೀಡ್ ಆಫ್ ಸೌಂಡ್ ಎಷ್ಟು ಏರ್ ಮೀಡಿಯಂ ಅಲ್ಲಿ, 331 ಮೀಟರ್ ಪರ್ ಸೆಕೆಂಡ್. ನ್ಯೂಟನ್ ಪ್ರಕಾರ ಎಷ್ಟು ಬರ್ತಿದೆ, 280 ಮೀಟರ್ ಪರ್ ಸೆಕೆಂಡ್. ಅಲ್ಲಿಗೆ ನ್ಯೂಟನ್ ಅಸಂಪ್ಷನ್ ಇಸ್ ರಾಂಗ್. ಏನು ನ್ಯೂಟನ್ ಅಸ್ಯೂಮ್ ಮಾಡಿದ್ರು ಏನಂತ, ಸೌಂಡ್ ಐಸೋಥರ್ಮಲ್ ಕಂಡೀಷನ್ ಅಲ್ಲಿ ಟ್ರಾವೆಲ್ ಆಗ್ತಿದೆ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಅನ್ನೋದು ರಾಂಗ್ ಅಂತ ಆಯ್ತು. ಆದರೆ ಇಟ್ ಟುಕ್ ನಿಯರ್ಲಿ 100 years ಟು ಕರೆಕ್ಟ್ ದಿಸ್ ಈಕ್ವೇಶನ್. ಯಾಕಪ್ಪ ಅಂದ್ರೆ ಇವಾಗ ನಾವೇನು ಸೌಂಡ್ ಮಾಡ್ತಿದೀವಿ, ಡಿಸ್ಟರ್ಬ್ ಮಾಡ್ತಿದೀವಿ, ಟೆಂಪರೇಚರ್ ಕಾನ್ಸ್ಟೆಂಟ್ ಆಗೇ ಇದೆ, ಟೆಂಪರೇಚರ್ ವೇರಿಯೇಷನ್ ಆಗ್ತಿಲ್ಲ. ಸೊ 100 years ತಗೊಂತಿದ್ದೀನ ಚೇಂಜ್ ಮಾಡಕ್ಕೆ. ದೆನ್ ಲ್ಯಾಪ್ಲಾಸ್ ಹಿ ಕರೆಕ್ಟೆಡ್ ದಿ ಇಕ್ವೇಶನ್. ಲ್ಯಾಪ್ಲಾಸ್ ಪ್ರಕಾರ ಸೌಂಡ್ ಐಸೋಥರ್ಮಲ್ ಕಂಡೀಷನ್ ಇಂದ ಪಾಸ್ ಆಗೋದಿಲ್ಲ. ಇಟ್ ಟ್ರಾವೆಲ್ ಅಂಡರ್ ಅಡಿಯಾಬ್ಯಾಟಿಕ್ ಕಂಡೀಷನ್ಸ್. So in air medium, sound always travel under adiabatic conditions. Adiabatic condition ಅಂತ ಹೇಳಿದ್ರೆ ಏನು, there is no exchange of heat between system and surroundings. ಅಂದ್ರೆ ಏನು ಟೆಂಪರೇಚರ್ ರೈಸ್ ಆಗ್ತಿದೆ ಕಂಪ್ರೆಷನ್ ಅಲ್ಲಿ, ಆ ಟೆಂಪರೇಚರ್ ರೇರಿಫಾಕ್ಷನ್ ರೀಚ್ ಆಗುವಷ್ಟು ಟೈಮೇ ಇರೋದಿಲ್ಲ. ಅಂಡ್ ಏರ್ ಮೀಡಿಯಂ ಇಸ್ ನಾಟ್ ಎ ಕಂಡಕ್ಟರ್. ಲ್ಯಾಪ್ಲಾಸ್ ಏನ್ ಹೇಳ್ತಾರಪ್ಪ ಅಂದ್ರೆ, ಏರ್ ಮೀಡಿಯಂ ಗುಡ್ ಕಂಡಕ್ಟರೇ ಅಲ್ಲ. ಏರ್ ಮೀಡಿಯಂ ಗುಡ್ ಕಂಡಕ್ಟರ್ ಆಗದಿದ್ದಾಗ ಟೆಂಪರೇಚರ್ ರೈಸ್ ಆಗ್ತಿರೋದು ರೇರಿಫಾಕ್ಷನ್ ರೀಚ್ ಆಗಲ್ಲ, ಆಮೇಲೆ ಅಷ್ಟು ಟೈಮು ಇರಲ್ಲ. ಬಿಕಾಸ್ ವಿತ್ ಇನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಸೌಂಡ್ ವಿಲ್ ಟ್ರಾವೆಲ್ ಫ್ರಮ್ ಒನ್ ಎಂಡ್ ಟು ಅನದರ್ ಎಂಡ್. ಅಲ್ಲಿಗೆ ಟೆಂಪರೇಚರ್ ಕಾನ್ಸ್ಟೆಂಟ್ ಅಲ್ಲ. ಸೊ ಅಕಾರ್ಡಿಂಗ್ ಟು ಅಡಿಯಾಬ್ಯಾಟಿಕ್ ಕಂಡೀಷನ್, PV to the power gamma is constant. ನೀವು ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಂಡ್ ಥರ್ಮೋಡೈನಮಿಕ್ಸ್ ಅಲ್ಲಿ ಓದಿದ್ದೀರಾ. ಅಡಿಯಾಬ್ಯಾಟಿಕಲ್ಲಿ PV ಪವರ್ ಗಾಮಾ ಇಸ್ ಕಾನ್ಸ್ಟೆಂಟ್. ಗಾಮಾ ಅಂತ ಹೇಳಿದ್ರೆ ದ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಟು ಕಾನ್ಸ್ಟೆಂಟ್ ವಾಲ್ಯೂಮ್. ಇದೆಲ್ಲ ಕೂಡ ನೀವು ಆಲ್ರೆಡಿ ಥರ್ಮೋಡೈನಮಿಕ್ಸ್ ಚಾಪ್ಟರ್ ಓದಿದ್ದೀರಾ. PV to the power gamma is constant for adiabatic condition. ಈಗ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿ, ಸೇಮ್ ಅದೇ ರೂಲ್ ಯೂಸ್ ಮಾಡಬೇಕು. ಪ್ರಾಡಕ್ಟ್ ರೂಲ್. ಫಸ್ಟ್ ಫಂಕ್ಷನ್ ಇಸ್ ಪಿ, ಡಿಫರೆನ್ಸಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್. ನೋಡಿ, ಈಗ ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಬರೆದ್ರೆ ಎನ್ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1 ಇಂಟು ಡಿ ಎಕ್ಸ್. ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಏನು, ಎನ್ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1 ಇಂಟು ಡಿ ಎಕ್ಸ್. ಇಲ್ಲಿ ನಿಮಗೆ ಡಿಫರೆನ್ಸಿಯೇಷನ್ ಆಫ್ ವಿ ಪವರ್ ಗಾಮಾ ಅಂದ್ರೆ ಗಾಮಾ ವಿ ಪವರ್ ಗಾಮಾ ಮೈನಸ್ 1 ಇಂಟು ಡಿ ವಿ. ನೋಡಿ, ಇಲ್ಲಿ ಎಕ್ಸ್ ಜಾಗದಲ್ಲಿ ಏನಿದೆ, ವಿ ಇದೆ, ಎನ್ ಜಾಗದಲ್ಲಿ ಗಾಮಾ ಇದೆ. ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಬರೀತೀರಾ, ಎನ್ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1 ಇಂಟು ಡಿ ಎಕ್ಸ್. ಅದೇ ರೀತಿ ಇಲ್ಲಿ ಡಿಫರೆನ್ಸಿಯೇಷನ್ ಆಫ್ ವಿ ಪವರ್ ಗಾಮಾ, ಗಾಮಾ ವಿ ಪವರ್ ಗಾಮಾ ಮೈನಸ್ 1 ಇಂಟು ಡಿ ವಿ ಪ್ಲಸ್ ವಿ ಪವರ್ ಗಾಮಾ ಇಂಟು ಡಿ ಪಿ ಈಕ್ವಲ್ಸ್ ಡಿಫರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಬಂದು 0. ಸೊ ಈ ಟರ್ಮ್ಸ್ ನ ವಿ ಪವರ್ ಗಾಮಾ ಡಿ ಪಿ ನ RHS ಕಳಿಸಿ. ಪಿ ಗಾಮಾ ಇಂಟು, ನೋಡಿ ಇಲ್ಲಿ ವಿ ಪವರ್ ಗಾಮಾ ಮೈನಸ್ 1 ಇದೆ, ಅದನ್ನ ನಾನು ವಿ ಪವರ್ ಗಾಮಾ ಇಂಟು ವಿ ಪವರ್ ಮೈನಸ್ 1
ಇಂಟು ಡಿ ವಿ ಅಂತ ಬರೀಬೋದು ಈಕ್ವಲ್ಸ್ if you send v power gamma dp to the RHS minus v power gamma into dp. ನೋಡಿ ಇಲ್ಲಿ v power gamma ಕ್ಯಾನ್ಸಲ್ ಮಾಡಿ p gamma equals minus dp. This v power minus 1 dv, send it to the denominator, or minus dp by dv by v. This whole thing is bulk modulus. ಅಲ್ಲಿಗೆ ಲ್ಯಾಪ್ಲಾಸ್ ಪ್ರಕಾರ v equals under square root of formula ಬಂದು b by rho. According to Laplace, bulk modulus is p gamma. So speed of sound in air medium according to Laplace, root of p gamma by rho. Same p already ಗೊತ್ತು ನಿಮಗೆ 1.013 into 10 power 5 Pascal. Gamma 1.4 for air medium. Rho is 1.293 kg per meter cube. ಈ ವ್ಯಾಲ್ಯೂಸ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಲ್ಯಾಪ್ಲಾಸ್ಗೆ ಎಷ್ಟು ಬಂತು 331.3 ಮೀಟರ್ ಪರ್ ಸೆಕೆಂಡ್. ನೋಡಿ ಪ್ರಾಕ್ಟಿಕಲ್ ವ್ಯಾಲ್ಯೂ ಬಂದು 331 ಮೀಟರ್ ಪರ್ ಸೆಕೆಂಡ್ ಅಟ್ ಎಸ್ ಟಿ ಪಿ. ಸೊ ಲ್ಯಾಪ್ಲಾಸ್ಗೆ ಎಷ್ಟು ಬಂತು 331.3 ಮೀಟರ್ ಪರ್ ಸೆಕೆಂಡ್. ಅಲ್ಲಿಗೆ ಲ್ಯಾಪ್ಲಾಸ್ ಫಾರ್ಮುಲಾ ಈಸ್ ಯೂಸ್ ಟು ಫೈಂಡ್ ದ ಸ್ಪೀಡ್ ಆಫ್ ಸೌಂಡ್ ಇನ್ ಏರ್ ಮೀಡಿಯಂ. ನ್ಯೂಟನ್ಸ್ ಪ್ರಕಾರ ಐಸೋಥರ್ಮಲ್ ಕಂಡೀಷನ್ ಅಲ್ಲಿ ಸ್ಪೀಡು ಮೀನ್ಸ್ ಸೌಂಡ್ ಒಂದ್ ಎಂಡಿಂದ ಇನ್ನೊಂದು ಎಂಡಿಗೆ ಟ್ರಾವೆಲ್ ಆಗುತ್ತೆ. ಬಟ್ ಅಕಾರ್ಡಿಂಗ್ ಟು ಲ್ಯಾಪ್ಲಾಸ್ ಇಟ್ಸ್ ಅಂಡರ್ ಆಡಿಯೋಬ್ಯಾಟಿಕ್ ಕಂಡೀಷನ್ಸ್, ಸೌಂಡ್ ಟ್ರಾವೆಲ್ ಫ್ರಮ್ ಒನ್ ಎಂಡ್ ಟು ಅನದರ್. ಅಲ್ಲಿಗೆ ಯಾವ ಈಕ್ವೇಶನ್ ಕರೆಕ್ಟ್ ಆಯ್ತು? ಲ್ಯಾಪ್ಲಾಸ್ ಈಕ್ವೇಶನ್. ಅದಕ್ಕೆ ಈಕ್ವೇಶನ್ ಅಂತ ಕರಿತೀವಿ ನ್ಯೂಟನ್ಸ್ ಲ್ಯಾಪ್ಲಾಸ್ ಫಾರ್ಮುಲಾ ಅಂತ ಕರಿತೀವಿ ಇದನ್ನ. So Newton's Laplace formula is used to find speed of sound in air medium. In formula root of gamma p by rho. ಈ ಫಾರ್ಮುಲಾ ಜ್ಞಾಪಕ ಇರಬೇಕು ನಿಮಗೆ. ಸೊ ಇಲ್ಲಿ on what factors the speed of sound depends? ನೋಡಿ ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ, root of gamma p by rho. Factors affecting the speed of sound. Factors affecting the speed of sound in air medium. First one, effect of pressure. ನೀವು ಈಕ್ವೇಶನ್ ನೋಡಿದ ತಕ್ಷಣ ಸ್ಪೀಡ್ ಆಫ್ ಸೌಂಡ್ ಪ್ರೆಷರ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಅನ್ಕೊಂತೀರಾ. ಆದರೆ ಲುಕ್ ಅಟ್ ದಿಸ್, ಇಫ್ ಪ್ರೆಷರ್ ಇನ್ಕ್ರೀಸಸ್, ನೀವು ಪ್ರೆಷರ್ ಜಾಸ್ತಿ ಮಾಡ್ತೀರಾ ಅನ್ಕೋಣ, ಅವಾಗ ಡೆನ್ಸಿಟಿ ಏನಾಗುತ್ತೆ? ಡೆನ್ಸಿಟಿನೂ ಜಾಸ್ತಿ ಆಗುತ್ತೆ. ಈ ಗ್ಯಾಸ್ ಮಾಲಿಕ್ಯೂಲ್ಸ್ ಇದೆ, ಇಲ್ಲಿ ನೀವು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿ ಪ್ರೆಷರ್ ಜಾಸ್ತಿ ಮಾಡಿದಾಗ ಎಲ್ಲಾ ಮಾಲಿಕ್ಯೂಲ್ಸ್ ಬಹಳ ಕಡಿಮೆ ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ, ಅಂದ್ರೆ ವಾಲ್ಯೂಮ್ ಕಡಿಮೆ ಆಗುತ್ತೆ, ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಅಂದ್ರೆ ಪ್ರೆಷರ್ ಜಾಸ್ತಿ ಮಾಡಿದಾಗ ಡೆನ್ಸಿಟಿನೂ ಜಾಸ್ತಿ ಆಗುತ್ತೆ. ಅವಾಗ ಪಿ ಬೈ ರೋ ಇಸ್ ಕಾನ್ಸ್ಟೆಂಟ್. ಪ್ರೆಷರ್ ಜಾಸ್ತಿ ಮಾಡಿದಾಗ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಸೊ ಪಿ ಬೈ ರೋ ಕಾನ್ಸ್ಟೆಂಟ್ ಅಂದ್ರೆ ಏನಂತ ಅರ್ಥ? ಸ್ಪೀಡ್ ಆಫ್ ಸೌಂಡ್ ಇನ್ ಏರ್ ಮೀಡಿಯಂ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಪ್ರೆಷರ್. ಸೊ ವಿ ಇಸ್ ಇಂಡಿಪೆಂಡೆಂಟ್ ಆಫ್ ಪ್ರೆಷರ್. ಜ್ಞಾಪಕ ಇಟ್ಕೊಳ್ಳಿ ಇದನ್ನ. ಅಂದ್ರೆ ಪ್ರೆಷರ್ ನೀವು ಜಾಸ್ತಿ ಮಾಡಿದ್ರು ಸ್ಪೀಡ್ ಏನು ಚೇಂಜ್ ಆಗಲ್ಲ. ಯಾಕಪ್ಪ ಅಂದ್ರೆ ನೀವು ಪ್ರೆಷರ್ ಜಾಸ್ತಿ ಮಾಡಿದಾಗ ಡೆನ್ಸಿಟಿನೂ ಜಾಸ್ತಿ ಮಾಡ್ತೀರಾ. This density automatically it will increase. So the ratio of P by rho is constant. It means V is independent of pressure. Second one, density. ನೀವು ಪ್ರೆಷರ್ ಕಾನ್ಸ್ಟೆಂಟ್ ಇಟ್ಕೊಂಡು ಸಪೋಸ್ ಬೇರೆ ಬೇರೆ ಗ್ಯಾಸಸ್ ಅಲ್ಲಿ ಅನ್ಕೋಣ, ಅಂದ್ರೆ ಈಗ ಆಕ್ಸಿಜನ್ ಪಾಸ್ ಮಾಡ್ತೀರಾ, ನೆಕ್ಸ್ಟ್ ಹೈಡ್ರೋಜನ್ ಪಾಸ್ ಮಾಡ್ತೀರಾ ಸೌಂಡ್ ಅಂತ ಅನ್ಕೋಣ. ಸೊ ಇನ್ ಡಿಫ್ರೆಂಟ್ ಗ್ಯಾಸ್, by maintaining constant pressure, V is inversely proportional to root rho. ನೀವು ಪ್ರೆಷರ್ ಕಾನ್ಸ್ಟೆಂಟ್ ಇಟ್ಕೊಂಡು
ಬೇರೆ ಬೇರೆ ಗ್ಯಾಸ್ ಮೀಡಿಯಂ ಇಂದ ಸೌಂಡ್ ನ ಪಾಸ್ ಮಾಡಿದಾಗ ಸ್ಪೀಡ್ ಆಫ್ ಸೌಂಡ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ಡೆನ್ಸಿಟಿ. ಅಂದ್ರೆ ಡೆನ್ಸಿಟಿ ಜಾಸ್ತಿ ಇದ್ದಾಗ ಸ್ಪೀಡ್ ಕಡಿಮೆ ಆಗುತ್ತೆ ಏರ್ ಮೀಡಿಯಂ ಅಲ್ಲಿ. ಜ್ಞಾಪಕ ಇಟ್ಕೊಳ್ಳಿ ಇದನ್ನ. ನೆಕ್ಸ್ಟ್ ಒನ್, ಎಫೆಕ್ಟ್ ಆಫ್ ಹ್ಯೂಮಿಡಿಟಿ. ನಿಮ್ಗೆ ಗೊತ್ತಿದ್ದು 3 ಡಿಫ್ರೆಂಟ್ ಮೀಡಿಯಾ, ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಆಕ್ಚುಲಿ 5 ಇದೆ, ನಾವು ಇನ್ನೆರಡನ್ನ ಇಲ್ಲಿ ಕನ್ಸಿಡರ್ ಮಾಡ್ಕೊಳೋದಿಲ್ಲ. ಒನ್ ಇಸ್ ಪ್ಲಾಸ್ಮಾ, ಅದರ್ ಒನ್ ಇಸ್ ಬೋಸ್ ಐನ್ಸ್ಟೈನ್ ಕಂಡೆನ್ಸೇಷನ್ ಮ್ಯಾಟರ್. ಈಗ ನಾವು ಸಾಲಿಡ್, ಲಿಕ್ವಿಡ್, ಗ್ಯಾಸ್ ತಗೊಂಡಾಗ ಸ್ಪೀಡ್ ಆಫ್ ಸೌಂಡ್ ಇಸ್ ಮ್ಯಾಕ್ಸಿಮಮ್ ಇನ್ ಸಾಲಿಡ್ಸ್. ಯಾಕಂದ್ರೆ ಪಾರ್ಟಿಕಲ್ಸ್ ಬಹಳ ಹತ್ತಿರದಲ್ಲಿರೋದ್ರಿಂದ ಈಸಿಯಾಗಿ ವೈಬ್ರೇಟ್ ಆಗುತ್ತೆ. ಸೊ ಸೌಂಡ್ ಇನ್ಫಾರ್ಮೇಶನ್ ಒಂದ್ ಎಂಡಿಂದ ಇನ್ನೊಂದು ಎಂಡಿಗೆ ಫಾಸ್ಟ್ ಆಗಿ ಮೂವ್ ಆಗುತ್ತೆ. ಈಗ ಏರ್ ಮೀಡಿಯಂ ಇದೆ, ಹ್ಯೂಮಿಡಿಟಿ ಕಂಟೆಂಟ್ ಜಾಸ್ತಿ ಇದ್ದಾಗ, ಹ್ಯೂಮಿಡಿಟಿ ಕಂಟೆಂಟ್ ಅಂದ್ರೆ ಏನು? ವಾಟರ್ ಮಾಲಿಕ್ಯೂಲ್ಸ್. ಈ ವಾಟರ್ ಮಾಲಿಕ್ಯೂಲ್ಸ್ ಜಾಸ್ತಿ ಇದ್ದಾಗ ಸ್ಪೀಡ್ ಆಫ್ ಸೌಂಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಸ್ಪೀಡ್ ಆಫ್ ಸೌಂಡ್ ಇಸ್ ಮೋರ್ ಇನ್ ಲಿಕ್ವಿಡ್ಸ್ ದ್ಯಾನ್ ಕಂಪೇರ್ ಟು ಏರ್. ಹ್ಯೂಮಿಡ್ ಕಂಟೆಂಟ್ ಜಾಸ್ತಿ ಇದ್ದಾಗ ಸೌಂಡ್ ಈಸಿಯಾಗಿ ಟ್ರಾವೆಲ್ ಆಗುತ್ತೆ. ಅಲ್ಲಿಗೆ ಏನ್ ಜ್ಞಾಪಕ ಇರ್ಬೇಕು ನಿಮಗೆ? ಸೌಂಡ್ ಟ್ರಾವೆಲ್ಸ್ ಫಾಸ್ಟರ್ ಇನ್ ಮಾಯಿಸ್ಟ್ ಏರ್ ದ್ಯಾನ್ ಇನ್ ಡ್ರೈ ಏರ್. ಸೊ ಸೌಂಡ್ travels faster in moist air than in dry air. Next, effect of temperature. ಅದೇ ಟೆಂಪರೇಚರ್ ಚೇಂಜ್ ಮಾಡಿದಾಗ ಸ್ಪೀಡ್ ಆಫ್ ಸೌಂಡ್ ಏನಾಗುತ್ತೆ ಅಂತ. ಸಿ, ಆಸ್ ಟೆಂಪರೇಚರ್ ಇನ್ಕ್ರೀಸಸ್, ನೀವು ಟೆಂಪರೇಚರ್ ಜಾಸ್ತಿ ಮಾಡಿದಾಗ ಪಾರ್ಟಿಕಲ್ಸ್ ಏನಾಗುತ್ತೆ, ಗ್ಯಾಸ್ ಮಾಲಿಕ್ಯೂಲ್ಸ್ ಅಬ್ಸಾರ್ಬ್ ಎನರ್ಜಿ ಅಂಡ್ ದೇ ಸ್ಟಾರ್ಟ್ ವೈಬ್ರೇಟಿಂಗ್ ವಿತ್ ಮ್ಯಾಕ್ಸಿಮಮ್ ಸ್ಪೀಡ್. ನೀವು ಟೆಂಪರೇಚರ್ ಜಾಸ್ತಿ ಮಾಡಿದಂಗೆಲ್ಲ ಕೂಡ ಪಾರ್ಟಿಕಲ್ಸ್ ವೈಬ್ರೇಟ್ ಆಗೋದು ಜಾಸ್ತಿ ಆಗುತ್ತೆ. ಸೊ ಸ್ಪೀಡ್ ಆಫ್ ಸೌಂಡ್ ಇನ್ಕ್ರೀಸಸ್. ಸೊ ಆಸ್ ಟೆಂಪರೇಚರ್ ಇನ್ಕ್ರೀಸಸ್, ಸ್ಪೀಡ್ ಆಫ್ ಸೌಂಡ್ ಇನ್ಕ್ರೀಸಸ್. ಎಷ್ಟು? 1 degree Celsius rise in temperature, it increases 0.61 meter per second. ನೀವು 1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಜಾಸ್ತಿ ಮಾಡಿದ ತಕ್ಷಣ 0.61 ಮೀಟರ್ ಪರ್ ಸೆಕೆಂಡ್ ಅಷ್ಟು ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಸ್ಪೀಡ್ ಆಫ್ ಸೌಂಡ್ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. As temperature increases, speed of sound increases. ಎಷ್ಟು? 1 degree Celsius ಟೆಂಪರೇಚರ್ ಜಾಸ್ತಿ ಮಾಡಿದಾಗ ಸ್ಪೀಡ್ ಆಫ್ ಸೌಂಡ್ ಇನ್ಕ್ರೀಸಸ್ ಬೈ 0.61 ಮೀಟರ್ ಪರ್ ಸೆಕೆಂಡ್. ನಾರ್ಮಲಿ ಆಟ್ ಎಸ್ ಟಿ ಪಿ ನಿಮಗೆ ಗೊತ್ತು 331 ಮೀಟರ್ ಪರ್ ಸೆಕೆಂಡ್ ಅಥವಾ 332 ಅಂತ ಬರ್ಕೋಣ. ದಟ್ಸ್ ಅ ಸ್ಪೀಡ್ ಆಫ್ ಸೌಂಡ್ ಅಟ್ 0 ಡಿಗ್ರಿ ಸೆಲ್ಸಿಯಸ್. ನೀವು ಎವ್ರಿ 1 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಮಾಡ್ದಂಗೆಲ್ಲ ಕೂಡ ಸ್ಪೀಡ್ ಆಫ್ ಸೌಂಡ್ ಇನ್ಕ್ರೀಸಸ್ ಬೈ 0.61 ಮೀಟರ್ ಪರ್ ಸೆಕೆಂಡ್. ಅದನ್ನ ನೀವು ಇದಕ್ಕೆ ಆಡ್ ಮಾಡ್ಕೊಂತ ಹೋಗ್ಬೇಕಷ್ಟೆ. ನೆಕ್ಸ್ಟ್, ಎಫೆಕ್ಟ್ ಆಫ್ ವಿಂಡ್. ಅಂದ್ರೆ ನೋಡಿ, ಈ ಡೈರೆಕ್ಷನ್ ಸೌಂಡ್ ಟ್ರಾವೆಲ್ ಆಗ್ತಿದೆ ಅಂತ ಅನ್ಕೋಣ. ಇದು ಸ್ಪೀಡ್ ಆಫ್ ಸೌಂಡ್ ವಿ. ಈಗ ವಿಂಡ್ ಈ ಡೈರೆಕ್ಷನ್ ಟ್ರಾವೆಲ್ ಆಗ್ತಿದೆ, ಇದು ಡೈರೆಕ್ಷನ್ ಆಫ್ ಮೋಷನ್ ಆಫ್ ದಿ ವಿಂಡ್. ಇದು ಸ್ಪೀಡ್ ಬಂದು ವಿ ಡಬ್ಲ್ಯೂ. ನೋಡಿ, ಸೌಂಡು ಅಲಾಂಗ್ ಎಕ್ಸ್ ಆಕ್ಸಿಸ್ ಹೋಗ್ತಿದೆ ಅಂತ ಅನ್ಕೋಣ. ಅದರದ್ದು ಸ್ಪೀಡ್ ಎಷ್ಟು? ವಿ. ವಿಂಡ್ ಈ ಡೈರೆಕ್ಷನ್ ಮೂವ್ ಆಗ್ತಿದೆ, ಓಕೆ, ಥೀಟಾ ಬಂದು ಆಂಗಲ್. ವಿ ಡಬ್ಲ್ಯೂ ಬಂದು ಸ್ಪೀಡ್ ಆಫ್ ವಿಂಡ್. ವೆಕ್ಟರ್ಸ್ ಓದಿದಿರ ಆಲ್ರೆಡಿ. ಸೊ ವಿ ಡಬ್ಲ್ಯೂ, it will have two components. ಒಂದು along x-axis VW cos theta, along y-axis VW sin theta. ನೋಡಿ, ಈ VW ಏನಿದೆ, ವಿಂಡ್ ಡೈರೆಕ್ಷನ್ ಮೂವ್ ಆಗ್ತಿದೆ, ಇದರ ಸ್ಪೀಡ್ ಬಂದು VW. ಈ VW will have two components, VW cos theta along x-axis and VW sin theta along y-axis. ಸೊ
if wind it's in the direction of sound, ಈಗ net velocity ಏನು v net, that's a resultant sound. Speed is v plus vw cos theta. ಇದು resultant speed. If theta 0 ಅಂತ ಹೇಳಿದ್ರೆ ಏನಂತ ಅರ್ಥ, ವಿಂಡು ಅಂಡ್ ಸೌಂಡ್ ಎರಡು ಒಂದೇ ಡೈರೆಕ್ಷನ್ ಮೂವ್ ಆದಾಗ ಅದು ಥೀಟಾ 0, ಕಾಸ್ 0 1. ಸೊ ವಿ ಏನಾಗುತ್ತೆ, ರಿಸಲ್ಟೆಂಟ್ ವೆಲಾಸಿಟಿ ವಿ ಪ್ಲಸ್ ವಿ ಡಬ್ಲ್ಯೂ. ಇದು ಪ್ರಾಕ್ಟಿಕಲ್ ಆಗಿ ನಿಮಗೆ ಗೊತ್ತಿರೋದೆ. ಡೈರೆಕ್ಷನ್ ಆಫ್ ವಿಂಡ್ ಅಂಡ್ ಡೈರೆಕ್ಷನ್ ಆಫ್ ಸೌಂಡ್ ಎರಡು ಒಂದೇ ಡೈರೆಕ್ಷನ್ ಇದ್ದಾಗ ಅವಾಗ ಸ್ಪೀಡ್ ಆಫ್ ಸೌಂಡ್ ಇಸ್ ಮ್ಯಾಕ್ಸಿಮಮ್. ಅದೇ ಆಪೋಸಿಟ್ ಡೈರೆಕ್ಷನ್ ಇದ್ದಾಗ ಅಂದ್ರೆ ಥೀಟಾ 180 ತಗೋಣ, ಸೌಂಡ್ ಈ ತರ ಈ ಡೈರೆಕ್ಷನ್ ಹೋಗ್ತಿದೆ ವಿತ್ ವಿ, wind is in the opposite direction to the sound, ಅವಾಗ ರಿಸಲ್ಟೆಂಟ್ ವೆಲಾಸಿಟಿ ಏನಾಗುತ್ತೆ, v minus vw. So if wind blows in the opposite direction to the speed of sound or to the sound waves, then the resultant speed of sound is v minus vw. ಇದು ನಾಪ್ಕರ್ಬೇಕು ನಿಮಗೆ. In any other direction theta ಗೊತ್ತಿದ್ರೆ ನಿಮಗೆ ಈ ಫಾರ್ಮುಲಾ ಯೂಸ್ ಮಾಡ್ತೀರಾ, v plus vw cos theta. So the speed of sound, it also depends on wind. And next one is frequency. See, frequency means number of oscillations in 1 second. ಹೌದಲ್ವಾ? ಫ್ರೀಕ್ವೆನ್ಸಿ ಚೇಂಜ್ ಮಾಡಿದ್ರು ಕೂಡ ಸೌಂಡ್ ಸ್ಪೀಡ್ ಏನ್ ಚೇಂಜ್ ಆಗಲ್ಲ. ಸೊ ಸ್ಪೀಡ್ ಆಫ್ ಸೌಂಡ್ ಇನ್ ಏರ್, ಇಟ್ಸ್ ಇಂಡಿಪೆಂಡೆಂಟ್ ಆಫ್ ಇಟ್ಸ್ ಫ್ರೀಕ್ವೆನ್ಸಿ. ಆಂಪ್ಲಿಟ್ಯೂಡ್. ಆಂಪ್ಲಿಟ್ಯೂಡ್ ಅಂದ್ರೆ ಏನು? ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಪಾರ್ಟಿಕಲ್ ಫ್ರಮ್ ಇಟ್ಸ್ ಮೀನ್ ಪೊಸಿಷನ್. ಅಂದ್ರೆ ರೆಸ್ಟ್ ಪೊಸಿಷನ್ ಇದೆ ಅನ್ಕೋಣ ಪಾರ್ಟಿಕಲ್, ಇದು ಎಷ್ಟು ಡಿಸ್ಪ್ಲೇಸ್ ಆಗ್ತಿದೆ ಅಂತ. ಈಗ ಇದು ವೇವ್ ಅಂತ ಅನ್ಕೊಂಡಿದ ತಕ್ಷಣ ಈ ಪಾರ್ಟಿಕಲ್ ಎಷ್ಟು ವೈಬ್ರೇಟ್ ಆಗ್ತಿದೆ ಅದನ್ನ ಆಂಪ್ಲಿಟ್ಯೂಡ್ ಅಂತ ಕರಿತೀನಿ. ಸೊ ಇಟ್ಸ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಈ ಆಂಪ್ಲಿಟ್ಯೂಡ್ ಜಾಸ್ತಿ ಆದ್ರೂ ಕೂಡ ಟಿಲ್ ಸಮ್ ಎಕ್ಸ್ಟೆಂಟ್ ಸ್ಪೀಡ್ ಆಫ್ ಸೌಂಡ್ ಏನ್ ಚೇಂಜ್ ಆಗಲ್ಲ. ಆದ್ರೆ ಸುಮ್ಮನೆ ಆಂಪ್ಲಿಟ್ಯೂಡ್ ಸ್ವಲ್ಪ ಜಾಸ್ತಿ ಆಗಿದ ತಕ್ಷಣ ಸ್ಪೀಡ್ ಆಫ್ ಸೌಂಡ್ ಏನ್ ಚೇಂಜ್ ಆಗಲ್ಲ. ಆದರೆ ಇಫ್ ಆಂಪ್ಲಿಟ್ಯೂಡ್ ಇಸ್ ವೆರಿ ಲಾರ್ಜ್, ಆಂಪ್ಲಿಟ್ಯೂಡ್ ಬಹಳಷ್ಟಿದೆ ಅಂತ ಅನ್ಕೋಣ, ಅಂದ್ರೆ ಪಾರ್ಟಿಕಲ್ ಬಹಳ ದೂರಕ್ಕೆ ವೈಬ್ರೇಟ್ ಆಗ್ತಿದೆ ಅಂತ ಅನ್ಕೋಣ, ಅವಾಗ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋದ್ರೆ ಆವಾಗ ಸ್ಪೀಡ್ ಆಫ್ ಸೌಂಡ್ ಚೇಂಜ್ ಆಗುತ್ತೆ. ಸೊ ಟು ಲಾರ್ಜ್ ಎಕ್ಸ್ಟೆಂಟ್ amplitude does not depend, no, means speed of sound is independent on the amplitude of wave. To large extent speed of sound is independent of amplitude. If amplitude is very high, then temperature increases and changes the speed of sound. So speed of sound in a medium, v equals root of gamma p by rho. So ಯಾವ ಫ್ಯಾಕ್ಟರ್ ಗೊತ್ತಿರಬೇಕು ನಿಮಗೆ? ಎಫೆಕ್ಟ್ ಆಫ್ ಪ್ರೆಷರ್. ಅಂದ್ರೆ ಸ್ಪೀಡ್ ಆಫ್ ಸೌಂಡ್ ಈಸ್ ಇಂಡಿಪೆಂಡೆಂಟ್ ಆಫ್ ಪ್ರೆಷರ್. ಅಂದ್ರೆ ನೀವು ಪ್ರೆಷರ್ ಜಾಸ್ತಿ ಮಾಡಿದ್ರು ಕಡಿಮೆ ಮಾಡಿದ್ರು ಸೌಂಡ್ ಸ್ಪೀಡ್ ಚೇಂಜ್ ಆಗಲ್ಲ. ಇಫ್ ಯು ಮೇಂಟೈನ್ ಕಾನ್ಸ್ಟೆಂಟ್ ಪ್ರೆಷರ್ ಇನ್ ಡಿಫರೆಂಟ್ ಗ್ಯಾಸಸ್, ಸ್ಪೀಡ್ ಆಫ್ ಸೌಂಡ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ಡೆನ್ಸಿಟಿ. ಅಂದ್ರೆ ಡೆನ್ಸಿಟಿ ಜಾಸ್ತಿ ಮಾಡಿದ್ರೆ ಸ್ಪೀಡ್ ಆಫ್ ಸೌಂಡ್ ಕಡಿಮೆ ಆಗುತ್ತೆ. ಹ್ಯೂಮಿಡಿಟಿ ಅಂದ್ರೆ ನಿಮಗೆ ಮಾಯಿಸ್ಟ್ ಏರ್, ಡ್ರೈ ಏರ್ ತಗೊಂಡಾಗ ಮಾಯಿಸ್ಟ್ ಏರ್ ಅಲ್ಲಿ ಸೌಂಡ್ ಫಾಸ್ಟ್ ಆಗಿ ಮೂವ್ ಆಗುತ್ತೆ ಕಂಪೇರ್ ಟು ಡ್ರೈ ಏರ್. ಅದೇ ರೀತಿ ನೀವು ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ಸ್ಪೀಡ್ ಆಫ್ ಸೌಂಡ್ ಕೂಡ ಜಾಸ್ತಿ ಆಗುತ್ತೆ. ಹೇಗೆ?
1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ 0.61 ಮೀಟರ್ ಪರ್ ಸೆಕೆಂಡ್ ಅಷ್ಟು ಸ್ಪೀಡ್ ಜಾಸ್ತಿ ಆಗುತ್ತೆ. ಅದೇ ರೀತಿ ನೀವು ವಿಂಡ್ ತಗೊಂಡಾಗ ಸೊ ರಿಸಲ್ಟೆಂಟ್ ಸ್ಪೀಡ್ ಏನು ವಿ ಪ್ಲಸ್ ವಿ ಡಬ್ಲ್ಯೂ ಕಾಸ್ ಥೀಟಾ, ಅದು ಗೊತ್ತಿರ್ಬೇಕು ನಿಮಗೆ. ಸೊ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ಸ್ಪೀಡ್ ಆಫ್ ಸೌಂಡ್, ಅಂಡ್ ಆಂಪ್ಲಿಟ್ಯೂಡ್ ಮೇಲೂ ಅಷ್ಟೇ. ಟು ಲಾರ್ಜ್ ಎಕ್ಸ್ಟೆಂಟ್ ಸ್ಪೀಡ್ ಆಫ್ ಸೌಂಡ್ ಇಸ್ ಇಂಡಿಪೆಂಡೆಂಟ್ ಆಫ್ ಆಂಪ್ಲಿಟ್ಯೂಡ್. ಆದ್ರೆ ಆಂಪ್ಲಿಟ್ಯೂಡ್ ಬಹಳಷ್ಟಿದ್ದಾಗ ಮಾತ್ರ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಬಿಕಾಸ್ ವೈಬ್ರೇಷನ್ಸ್ ಜಾಸ್ತಿ ಇದ್ದಾಗ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಸೊ ಸ್ಪೀಡ್ ಆಫ್ ಸೌಂಡ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಷ್ಟು ಜ್ಞಾಪಕ ಇರ್ಬೇಕು ನಿಮಗೆ, ನ್ಯೂಟನ್ಸ್ ಲ್ಯಾಪ್ಲಾಸ್ ಫಾರ್ಮುಲಾ ಅಥವಾ ಹೇಗೆ ಸ್ಪೀಡ್ ಆಫ್ ಸೌಂಡ್ ಬೇರೆ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ. ನಾವು ಪ್ರೋಗ್ರೆಸಿವ್ ವೇವ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು ನಿಮಗೆ. ಪಾರ್ಟಿಕಲ್ ವೆಲಾಸಿಟಿ ಅಂದ್ರೆ ಏನು, ವೇವ್ ವೆಲಾಸಿಟಿ ಯಾವ ತರ ಕಂಡುಹಿಡಿತೀರಾ, ಅದಾದ ಆಕ್ಸಲರೇಷನ್ ಹೇಗೆ, ಅವೆಲ್ಲ ನೀಟಾಗಿ ಅರ್ಥ ಆಗ್ತಾ ಹೋಗ್ಬೇಕು. ಪಾರ್ಟಿಕಲ್ ವೆಲಾಸಿಟಿ ಅಥವಾ ಫಸ್ಟ್ ಪ್ರೋಗ್ರೆಸಿವ್ ವೇವ್. ಪ್ರೋಗ್ರೆಸಿವ್ ವೇವ್ ಅಂತ ಹೇಳಿದ್ರೆ ಏನಂತ ಅರ್ಥ, ವೇವ್ ಇಟ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಂ ಆರ್ ಫ್ರಮ್ ಒನ್ ಪಾಯಿಂಟ್ ಆಫ್ ದಿ ಮೀಡಿಯಂ ಟು ಅನದರ್ ಪಾಯಿಂಟ್. ಪ್ರೋಗ್ರೆಸಿವ್ ವೇವ್ ಅಂತ ಹೇಳಿದ್ರೆ ವೇವ್ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಟ್ರಾವೆಲ್ ಆಗ್ತಿದ್ರೆ ಅದನ್ನ ಪ್ರೋಗ್ರೆಸಿವ್ ವೇವ್ ಅಂತ ಕರಿತೀವಿ. ಇದು ಲಾಂಗಿಟ್ಯೂಡಲ್ ವೇವ್ ಆಗ್ಬೋದು ಅಥವಾ ಟ್ರಾನ್ಸ್ವರ್ಸ್ ವೇವ್ ಆಗ್ಬೋದು. ನೋಡಿ, ಪ್ರೋಗ್ರೆಸಿವ್ ವೇವ್ ಅಂದ್ರೆ ವೇವ್ that travels from one point to the another. ಸೊ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ವೇವ್ ಟ್ರಾವೆಲ್ ಆಗ್ತಿದ್ದಾಗ ಅದು ಪ್ರೋಗ್ರೆಸಿವ್ ವೇವ್. ಸೊ ಇದು ಲಾಂಗಿಟ್ಯೂಡಲ್ ಆಗ್ಬೋದು ಅಥವಾ ಟ್ರಾನ್ಸ್ವರ್ಸ್ ಆಗ್ಬೋದು. ಸೊ ಇಟ್ಸ್ ಮೇ ಬಿ ಐದರ್ ಲಾಂಗಿಟ್ಯೂಡಲ್ ವೇವ್ ಆರ್ ಟ್ರಾನ್ಸ್ವರ್ಸ್ ವೇವ್. ಸೊ ಈಗ ವೇವ್ ಟ್ರಾವೆಲ್ ಆಗ್ತಿದೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿದೆ ಇನಿಷಿಯಲಿ ವೇವ್ ಈ ತರ ಟ್ರಾವೆಲ್ ಆಗ್ತಿದೆ. ವೇವ್ ವೆಲಾಸಿಟಿ ಬಂದು ವಿ, ಇಲ್ಲಿರುವಂತಹ ಪಾರ್ಟಿಕಲ್ಸ್ ವೈಬ್ರೇಟ್ ಆಗ್ತಿದೆ, ಪಾರ್ಟಿಕಲ್ ವೆಲಾಸಿಟಿ ಬಂದು ಕ್ಯಾಪಿಟಲ್ ವಿ. Plus a amplitude minus a is also the amplitude in the other direction. Displacement versus time. So ನಿಮಗೆ ಗೊತ್ತು, ಒಂದು ಕ್ರೆಸ್ಟ್ ಇನ್ನೊಂದು ಕ್ರೆಸ್ಟ್ ಅಥವಾ ಒಂದು ಟ್ರಫ್ ಇಂದ ಇನ್ನೊಂದು ಟ್ರಫ್ಗೆ ವೇವ್ ಲೆಂತ್ ಅಂತ ಕರಿತೀವಿ. ಸೊ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಪ್ರೋಗ್ರೆಸಿವ್ ವೇವ್, ನೋಡಿ ಇದನ್ನ ಪ್ರೋಗ್ರೆಸಿವ್ ವೇವ್ ಅಂತ ಕರಿತೀವಿ ಯಾಕಂದ್ರೆ ವೇವ್ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಟ್ರಾವೆಲ್ ಆಗ್ತಿದೆ. ಇಲ್ಲಿ ನಿಮ್ಗೆ ಇಕ್ವೇಶನ್ ಗೊತ್ತಿರಬೇಕು. ಇಟ್ಸ್ ಎ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಪ್ರೋಗ್ರೆಸಿವ್ ವೇವ್. ವೇವ್ ಇಸ್ ಟ್ರಾವೆಲಿಂಗ್, ಸೊ y ಆಫ್ x, t. ಇದ್ರ ಏನ್ ಹೇಳುತ್ತೆ y ಆಫ್ x, t ಅಂತ ಹೇಳಿದ್ರೆ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಪಾರ್ಟಿಕಲ್ ಇಟ್ ಡಿಪೆಂಡ್ಸ್ ಆನ್ ಪೊಸಿಷನ್ ಆಸ್ ವೆಲ್ ಆಸ್ ಟೈಮ್. ಏನು ಪಾರ್ಟಿಕಲ್ ಡಿಸ್ಪ್ಲೇಸ್ ಆಗ್ತಿದೆ, ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತಿದೆ, ಆ ಪಾರ್ಟಿಕಲ್ ಎಲ್ಲಿದೆ, ಆಮೇಲೆ ಯಾವ ಟೈಮ್ ಅಲ್ಲಿದೆ. ಸೊ ಇಟ್ ಈಸ್ ಎ ಸೈನ್ ಆಫ್ ಒಮೆಗಾ ಟಿ ಮೈನಸ್ ಕೆ ಎಕ್ಸ್. ಸೊ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಪ್ರೋಗ್ರೆಸಿವ್ ವೇವ್, ಈ ಫಾರ್ಮುಲಾ ಗೊತ್ತಿರ್ಬೇಕು ನಿಮಗೆ, ಎ ಸೈನ್ ಆಫ್ ಒಮೆಗಾ ಟಿ ಮೈನಸ್ ಕೆ ಎಕ್ಸ್. ಇಲ್ಲಿ ಒಮೆಗಾ ಅಂತ ಹೇಳಿದ್ರೆ 2π/t or 2πf, angular frequency or velocity, it's radian per second. K ಅಂದ್ರೆ angular wave number, it's 2π/λ. ಇಡೀ ಚಾಪ್ಟರ್ಲಿ ಇಕ್ವೇಶನ್ಸ್ ಗೊತ್ತಿರಲೇಬೇಕು ನಿಮಗೆ. ಒಮೆಗಾ 2π/t or 2πf, K ಬಂದು 2π/λ. Suppose if there's an initial phase. ಫೇಸ್ ಅಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ಕಲ್ತ್ಕೊಂಡಿದ್ವಿ. ಫೇಸ್ ಅಂದ್ರೆ ಏನು,
ಸ್ಟೇಟ್ ಆಫ್ ವೈಬ್ರೇಷನ್ ಅಂದ್ರೆ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಪಾರ್ಟಿಕಲ್ ಎಲ್ಲಿದೆ ಅಂತ ತಿಳಿಸ್ಕೊಡುತ್ತೆ ನಮಗೆ. So we'll come to know the exact position of the particle at a given time and in which direction the particle is traveling. ಇನ್ನೂ ಅರ್ಥ ಆಗ್ಬೇಕಂದ್ರೆ phase always gives a complete information about the particle. So time t 0 ಇದ್ದಾಗ ಆ t equal 0 ಇನಿಷಿಯಲ್ ಪೊಸಿಷನ್ ಬೇರೆ ಇದ್ರೆ ಪಾರ್ಟಿಕಲ್ದು ಆವಾಗ a sin of omega t minus kx plus phi naught. ಇಲ್ಲಿ phi naught ಬಂದು initial phase of a wave. ಒಮೆಗಾ ಗೊತ್ತು ನಿಮಗೆ ಆಂಗುಲರ್ ಫ್ರೀಕ್ವೆನ್ಸಿ, ಟಿ ಅಂದ್ರೆ ಟೈಮ್, ಕೆ ಆಂಗುಲರ್ ವೇವ್ ನಂಬರ್, ಎಕ್ಸ್ ಬಂದು ಪೊಸಿಷನ್. ಈಗ ಈ ಫೇಸ್ ಇದು ಟೋಟಲ್ ಅಂತ ಕರಿತೀವಿ, ಇದು ಫೇಸ್ ಆಫ್ ಎ ವೇವ್. ನೋಡಿ ಇನಿಷಿಯಲ್ ಫೇಸ್ ಬಂದು ಫೈ ನಾಟ್, ಒಮೆಗಾ ಟಿ ಮೈನಸ್ ಕೆ ಎಕ್ಸ್ ಪ್ಲಸ್ ಫೈ ನಾಟ್ ನ ಫೇಸ್ ಆಫ್ ಎ ವೇವ್ ಅಂತ ಕರಿತೀವಿ. ಈಗ ಈ ಫೇಸ್ ಆಫ್ ಎ ವೇವ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಇಟ್ ಡಿಪೆಂಡ್ಸ್ ಆನ್ ಪೊಸಿಷನ್, ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಟೈಮ್. ಸೊ ವಿ ನೀಡ್ ಟು ನೋ how this phase of a wave changes with position and changes with the time. So change of phase with time. So change of phase with the time. In ಮಾಡಬೇಕು ನಮಗೆ phase ಗೊತ್ತು already. Phi equals omega t minus kx plus phi naught. ಈಗ ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡಿದಾಗ ನಮಗೆ ಚೇಂಜ್ ಆಫ್ ಫೇಸ್ ವಿತ್ ಟೈಮ್ ಬರುತ್ತೆ. ಸಿ ಇದು ಟೋಟಲ್ ಬಂದು ಫೇಸ್ ಆಫ್ ಎ ವೇವ್, ಫೈ ನಾಟ್ ಬಂದು ಇನಿಷಿಯಲ್ ಫೇಸ್, ಒಮೆಗಾ ಬಂದು ಆಂಗುಲರ್ ಫ್ರೀಕ್ವೆನ್ಸಿ, ಕೆ ಬಂದು ಆಂಗುಲರ್ ವೇವ್ ನಂಬರ್, ಟಿ ಟೈಮ್, ಎಕ್ಸ್ ಬಂದು ಪೊಸಿಷನ್, ವೈ ಬಂದು ಡಿಸ್ಪ್ಲೇಸ್ಮೆಂಟ್ ಆಫ್ ಎ ವೇವ್, ಎ ಬಂದು ಆಂಪ್ಲಿಟ್ಯೂಡ್. ಈಗ ಈ ಫೇಸು ಟೈಮ್ ಮೇಲೆನೂ ಡಿಪೆಂಡ್ ಆಗಿದೆ, ಎಕ್ಸ್ ಮೇಲೆನೂ ಡಿಪೆಂಡ್ ಆಗಿದೆ. ಈಗ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ಈ ಫೇಸ್ ಯಾವ ತರ ಟೈಮ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಫೇಸ್ ಅಂದ್ರೆ ಒಮೆಗಾ ಟಿ ಮೈನಸ್ ಕೆ ಎಕ್ಸ್ ಪ್ಲಸ್ ಫೈ ನಾಟ್. ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ನೋಡಿ ಈಗ ಟೈಮ್ ಜೊತೆ ಮಾತ್ರ ವೇರಿ ಆಗ್ತಿದೆ ಅಂತ ಅನ್ಕೊಂಡಾಗ kx ಕೂಡ ಕಾನ್ಸ್ಟೆಂಟ್ ಆಗುತ್ತೆ, phi naught already constant because it's just an initial phase. Differentiate with respect to time. So differentiate with respect to time. So d phi by dt equals in ಬರುತ್ತೆ ಬರೀ ಒಮೆಗಾ. So d phi equals omega into dt ಅಥವಾ d phi equals ನಿಮ್ಗೆ ಒಮೆಗಾ ಅಂದ್ರೆ ಗೊತ್ತು ಆಲ್ರೆಡಿ 2 pi by t into dt. ಏನಿದ್ರ ಮೀನಿಂಗು? ಪೀರಿಯಡ್ ಆಫ್ ಎ ವೇವ್ as a time in which the phase changes by 2 pi. ನೋಡಿ period of a wave means time period of a wave as the time in which phase of a particle changes by 2 pi. Andre after every time interval t phases change ಆಗುತ್ತಪ್ಪ ಅಂದ್ರೆ 2 pi. ಇದಕ್ಕೆ ಜ್ಞಾಪಕ ಇರಬೇಕು. So phase change with the time in formula d phi equals 2 pi by t into dt. So d phi 2 pi by t into dt. ಅದೇ ರೀತಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಪೊಸಿಷನ್ ಮಾಡಿ.
ನೀವು ಪೊಸಿಷನ್ಗೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಪೊಸಿಷನ್ ಅವಾಗ ಏನ್ ಬರುತ್ತೆ d5/dx ಈಕ್ವಲ್ಸ್ ನೋಡಿ ಇಲ್ಲಿ ಪೊಸಿಷನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಪೊಸಿಷನ್ ಇದು ಕಾನ್ಸ್ಟೆಂಟ್ ಇದೆ 0 ಮೈನಸ್ ಕೆ ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನು 1 ಅಲ್ಲಿಗೆ ಮೈನಸ್ ಕೆ ಸೊ d5 ಈಕ್ವಲ್ಸ್ ಮೈನಸ್ ಕೆ ಇಂಟು ಡಿ ಎಕ್ಸ್ ಅಲ್ಲಿ d5 ಈಕ್ವಲ್ಸ್ ಮೈನಸ್ 2π/λ ಇಂಟು ಡಿ ಎಕ್ಸ್ ಸೊ ಅರ್ಥ ಮಾಡ್ಕೊಳ್ಳಿ ಹಾಗಾದ್ರೆ ಏನು 5 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬಂದು ಮೈನಸ್ ಕೆ ಡಿ ಎಕ್ಸ್ ಚೇಂಜ್ ಇನ್ ಫೇಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಬಂದು ಒಮೇಗಾ ಇಂಟು ಡಿ ಟಿ ಇವೆರಡು ಜ್ಞಾಪಕ ಇರಬೇಕು ಚೇಂಜ್ ಇನ್ ಫೇಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಒಮೇಗಾ ಡಿ ಟಿ ಚೇಂಜ್ ಇನ್ ಫೇಸ್ ವಿತ್ ರೆಸ್ಪೆಕ್ಟ್ ಟು ಪೊಸಿಷನ್ ಇಸ್ ಮೈನಸ್ ಕೆ ಇಂಟು ಡಿ ಎಕ್ಸ್ ಇಲ್ಲಿ ಯಾಕೆ ನೆಗೆಟಿವ್ ಸೈನ್ ಬರ್ತಿದೆ ಇದೆಲ್ಲ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಇಲ್ಲಿ ಯಾಕೆ ನೆಗೆಟಿವ್ ಸೈನ್ ಬರ್ತಿದೆ ಅಂತ ಹೇಳಿದ್ರೆ ಏನಂತ ಅರ್ಥ ಆಲ್ವೇಸ್ ದ ಪಾರ್ಟಿಕಲ್ ಲ್ಯಾಕ್ಸ್ ಬಿಹೈಂಡ್ ಇನ್ ಫೇಸ್ ನೆಗೆಟಿವ್ ಸೈನ್ ಅಂತ ಹೇಳಿದ್ರೆ ಫಾರ್ದರ್ ದಿ ಪಾರ್ಟಿಕಲ್ ಇಸ್ ಲೊಕೇಟೆಡ್ ಇದೆಲ್ಲೋ ಇಲ್ಲಿ ಆರಿಜನ್ ಇದೆ ಇಲ್ಲೆಲ್ಲೋ ಪಾರ್ಟಿಕಲ್ ತಗೊಂತೀರ ನೀವು ಆರಿಜನ್ ಇಂದ ಪಾರ್ಟಿಕಲ್ ದೂರದಲ್ಲಿದ್ದಾಗ ಇಟ್ ಲ್ಯಾಕ್ಸ್ ಬಿಹೈಂಡ್ ಇನ್ ಫೇಸ್ ಯಾವಾಗ ಕೂಡ ಇಟ್ ಲ್ಯಾಕ್ಸ್ ಬಿಹೈಂಡ್ ಇನ್ ಫೇಸ್ ಪಾರ್ಟಿಕಲ್ ಲ್ಯಾಕ್ಸ್ ಬಿಹೈಂಡ್ ಇನ್ ಫೇಸ್ ಅದಕ್ಕೋಸ್ಕರ ನೆಗೆಟಿವ್ ಸೈನ್ ಇದೆ ಇಷ್ಟು ಜ್ಞಾಪಕ ಇರ್ಬೇಕು ನಿಮಗೆ ಸೊ d5 ಬಂದು ಒಮೇಗಾ ಡಿ ಟಿ d5 ಬಂದು ಮೈನಸ್ ಕೆ ಡಿ ಎಕ್ಸ್ ಸೊ ನನಗೆ ಪಾರ್ಟಿಕಲ್ ವೆಲಾಸಿಟಿ ವೇವ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು ಯಾಕಂದ್ರೆ ಆವಾಗಿಂದ ನಾವು ಬರೀ ವೇವ್ ಟ್ರಾವೆಲ್ ಆಗ್ತಿದೆ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ ವೇವ್ ಟ್ರಾವೆಲ್ ಆಗ್ತಿದ್ದಾಗ ಅಲ್ಲಿರೋ ಎಲ್ಲಾ ಪಾರ್ಟಿಕಲ್ಸ್ ಕೂಡ ವೈಬ್ರೇಟ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ ಯಾವ ವೆಲಾಸಿಟಿಯಿಂದ ಪಾರ್ಟಿಕಲ್ಸ್ ವೈಬ್ರೇಟ್ ಆಗ್ತದೋ ಅದನ್ನ ಪಾರ್ಟಿಕಲ್ ವೆಲಾಸಿಟಿ ಅಂತ ಕರಿತೀವಿ ವೇವ್ ವೆಲಾಸಿಟಿ ಕಾನ್ಸ್ಟೆಂಟ್ ಇರುತ್ತೆ ಈಗ ಒಂದು ಪಾರ್ಟಿಕಲ್ ತಗೊಂಡ್ರೆ ಆ ಪಾರ್ಟಿಕಲ್ ವೈಬ್ರೇಟ್ ಆಗ್ತಿದೆ ಆ ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು ಹೇಗೆ ಆಲ್ರೆಡಿ ಡಿಸ್ಪ್ಲೇಸ್ಮೆಂಟ್ ಈಕ್ವೇಶನ್ ಗೊತ್ತು y ಆಫ್ ಎಕ್ಸ್ ಕಮ ಟಿ ಎ ಸೈನ್ ಆಫ್ ಒಮೇಗಾ ಟಿ ಮೈನಸ್ ಕೆ ಎಕ್ಸ್ ಈಗ ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಅಂದ್ರೆ ಅವಾಗ ನನಗೆ ಪಾರ್ಟಿಕಲ್ ವೆಲಾಸಿಟಿ ಬರುತ್ತೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಲ್ಲಿ 500 ಅಂತ ತಗೊಂಡಿದ್ದೀವಿ ಅಂದ್ರೆ ಆರಿಜಿನ್ ಇಂದ ಸ್ಟಾರ್ಟ್ ಆಗಿದೆ ಪಾರ್ಟಿಕಲ್ ಅಂತ ಸೊ ಪಾರ್ಟಿಕಲ್ ಸ್ಟಾರ್ಟೆಡ್ ಫ್ರಮ್ ದಿ ಆರಿಜಿನ್ ಸೊ ಡಿಫ್ರೆನ್ಶಿಯೇಟ್ ಮಾಡಿದಾಗ v ಈಕ್ವಲ್ಸ್ dy by dt so which is equal to a differentiation of sin ಏನು cos of omega t minus kx into differentiation of omega into t so omega differentiation of minus kx with respect to time 0 ಅಲ್ಲಿಗೆ ವೆಲಾಸಿಟಿ ಏನು a omega cos of omega t minus kx ಅಥವಾ v ಈಕ್ವಲ್ಸ್ a ಒಮೇಗಾ ಕಾಸ್ ಬದಲು ಸೈನ್ ಆಫ್ ಒಮೇಗಾ ಟಿ ಮೈನಸ್ ಕೆ ಎಕ್ಸ್ ಪ್ಲಸ್ ಪೈ ಬೈ 2 ಏನಾಗಂದ್ರೆ ಅರ್ಥ ವೆಲಾಸಿಟಿ ಪಾರ್ಟಿಕಲ್ ವೆಲಾಸಿಟಿ ಇಸ್ ಅಹೆಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ಬೈ ಪೈ ಬೈ 2 ನೋಡಿ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಬಂದು a ಸೈನ್ ಆಫ್ ಒಮೇಗಾ ಟಿ ಮೈನಸ್ ಕೆ ಎಕ್ಸ್ ಇದೆ ಅದೇ ಪಾರ್ಟಿಕಲ್ ವೆಲಾಸಿಟಿ a ಒಮೇಗಾ ಸೈನ್ ಆಫ್ ಒಮೇಗಾ ಟಿ ಮೈನಸ್ ಕೆ ಎಕ್ಸ್ ಪ್ಲಸ್ ಪೈ ಬೈ 2 ಇದೆ ಅಲ್ಲಿಗೆ ಏನಂತ ಅರ್ಥ ಪ್ಲಸ್ ಪೈ ಬೈ 2 ಅಂದ್ರೆ ವೆಲಾಸಿಟಿ ಇಟ್ ಲೀಡ್ಸ್ ದಿ ಡಿಸ್ಪ್ಲೇಸ್ಮೆಂಟ್ ಬೈ ಪೈ ಬೈ 2 ಜ್ಞಾಪಕ ಇಟ್ಕೊಳ್ಳಿ ಇದು ಇಂಪಾರ್ಟೆಂಟ್ ಈ ಕಂಡೀಷನ್ ಸಿಟಿಎಲ್ ಕೇಳಿದರೆ ಬಹಳ ಸಲ ಪಾರ್ಟಿಕಲ್ ವೆಲಾಸಿಟಿ ಇಸ್ ಅಹೆಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ಇನ್ ಫೇಸ್ ಬೈ ಪೈ ಬೈ 2 so particle velocity
is ahead of displacement by pi by 2. So ನನಗೆ ಮ್ಯಾಕ್ಸಿಮಮ್ ಪಾರ್ಟಿಕಲ್ ವೆಲಾಸಿಟಿ ಅಂದ್ರೆ ಎಷ್ಟು ಎ ಒಮೆಗಾ. ನಿಮಗೆ ಯಾವಾಗಲೇ ಆಗಲಿ ಪಾರ್ಟಿಕಲ್ ವೆಲಾಸಿಟಿ ಕಂಡುಹಿಡಿರಿ ಅಂತ ಕೇಳಿದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಇದು ಎ ಒಮೆಗಾ ಕಾಸ್ ಆಫ್ ಒಮೆಗಾ ಟಿ ಮೈನಸ್ ಕೆ ಎಕ್ಸ್. ಮ್ಯಾಕ್ಸಿಮಮ್ ವೆಲಾಸಿಟಿ ಅಂತ ಹೇಳಿದ್ರೆ ಎ ಒಮೆಗಾ, ಇದು ಪಾರ್ಟಿಕಲ್ ವೆಲಾಸಿಟಿ ಅಂದ್ರೆ ಎ ಒಮೆಗಾ ಬಂದು 2 π ಬೈ ಟಿ. ಈಗ ನೀವು ವೇವ್ ವೆಲಾಸಿಟಿ ಬೇಕಲ್ವಾ, ಏನ್ ಮಾಡಬೇಕು? ಈ ಡಿಸ್ಪ್ಲೇಸ್ಮೆಂಟ್ ಈಕ್ವೇಶನ್ ಇದೆ ಅಲ್ವಾ, ಇದನ್ನ ಪೊಸಿಷನ್ ಜೊತೆ ಡಿಫ್ರೆನ್ಶಿಯೇಟ್ ಮಾಡಿ. ಸೊ ಡಿಫರೆನ್ಶಿಯೇಟ್ y of x, t with respect to position. ನೋಡಿ, ಪೊಸಿಷನ್ ಜೊತೆ ಡಿಫ್ರೆನ್ಶಿಯೇಟ್ ಮಾಡಿದಾಗ dy by dx ಈಕ್ವಲ್ಸ್ ಎ ಹಾಗೆ ಇರುತ್ತೆ, ಸೈನ್ ಬದಲು ಕಾಸ್ ಬರೀತೀರಾ, ಕಾಸ್ ಆಫ್ ಒಮೆಗಾ ಟಿ ಮೈನಸ್ ಕೆ ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ ಈ ಟರ್ಮ್ ಎಕ್ಸ್ ಇಂದ ಡಿಫ್ರೆನ್ಶಿಯೇಟ್ ಮಾಡ್ತಿರೋದ್ರಿಂದ ಒಮೆಗಾ ಟಿ 0 ಆಗುತ್ತೆ, ಮೈನಸ್ ಕೆ. ಸೊ ಮೈನಸ್ ಎ ಕೆ ಕಾಸ್ ಆಫ್ ಒಮೆಗಾ ಟಿ ಮೈನಸ್ ಕೆ ಎಕ್ಸ್. ಸೊ dy by dx ಈಕ್ವಲ್ಸ್ ಇದು ಈಕ್ವೇಶನ್ ನಂಬರ್ 2 ಅಂತ ಅನ್ಕೋಣ. ಇಲ್ಲಿ dy by dt ನ ಈಕ್ವೇಶನ್ ನಂಬರ್ 1 ಅಂತ ಅನ್ಕೋಣ. ಸೊ ಈಗ ಎರಡನ್ನು ಡಿವೈಡ್ ಮಾಡಿ, ಯಾವುದು ಈಕ್ವೇಶನ್ ನಂಬರ್ 1 and 2. ಸೊ 1 ಏನು? v ಈಕ್ವಲ್ಸ್ a ಒಮೆಗಾ ಕಾಸ್ ಆಫ್ ಒಮೆಗಾ ಟಿ ಮೈನಸ್ ಕೆ ಎಕ್ಸ್ ಡಿವೈಡ್ ಬೈ ಇಲ್ಲಿ dy by dx ಮೈನಸ್ ka cos of omega t minus kx. cos of omega t minus cos of omega t minus cancel ಮಾಡಿ, v equals minus omega by k dy by dx. ಈ omega by k ಏನು? ವೇವ್ ವೆಲಾಸಿಟಿ. ಹೇಗೆ? ವೇವ್ ವೆಲಾಸಿಟಿ ಏನು? v equals f lambda, ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್. ಸೊ ಈಗ ನೋಡಿ, ಡಬ್ಲ್ಯೂ ಬೈ ಕೆ ಅಂದ್ರೆ ಡಬ್ಲ್ಯೂ ಎಷ್ಟು? 2 π ಬೈ ಟಿ ಅಥವಾ 2 π ಎಫ್. ಕೆ ಅಂದ್ರೆ ಏನು? 2 π ಬೈ ಲ್ಯಾಂಬ್ಡಾ. 2 π ಕ್ಯಾನ್ಸಲ್ ಮಾಡಿ, ಎಫ್ ಲ್ಯಾಂಬ್ಡಾ. ಸೊ ವೇವ್ ವೆಲಾಸಿಟಿ ಯಾವಾಗ ಕೂಡ ಡಬ್ಲ್ಯೂ ಬೈ ಕೆ ಅಥವಾ ಎಫ್ ಲ್ಯಾಂಬ್ಡಾ. ಪಾರ್ಟಿಕಲ್ ವೆಲಾಸಿಟಿ ಏನು? ಪಾರ್ಟಿಕಲ್ ವೆಲಾಸಿಟಿ ಎ ಒಮೆಗಾ ಕಾಸ್ ಆಫ್ ಒಮೆಗಾ ಟಿ ಮೈನಸ್ ಕೆ ಎಕ್ಸ್. ಸೊ ನಿಮ್ಗೆ ಎಷ್ಟು ಜ್ಞಾಪಕ ಇರಬೇಕು? ಪಾರ್ಟಿಕಲ್ ವೆಲಾಸಿಟಿ ಅಂತ ಕೇಳಿದ ತಕ್ಷಣ ಎ ಒಮೆಗಾ ಕಾಸ್ ಆಫ್ ಒಮೆಗಾ ಟಿ ಮೈನಸ್ ಕೆ ಎಕ್ಸ್. ವೇವ್ ವೆಲಾಸಿಟಿ ಅಂದಿದ ತಕ್ಷಣ ವಿ ಈಕ್ವಲ್ಸ್ ಎಫ್ ಲ್ಯಾಂಬ್ಡಾ ಅಥವಾ ವಿ ಈಕ್ವಲ್ಸ್ ಡಬ್ಲ್ಯೂ ಬೈ ಕೆ. ನಾವು ವಿ ಈಕ್ವಲ್ಸ್ ಮೈನಸ್, ನೋಡಿ ಇದು ಪಾರ್ಟಿಕಲ್ ವೆಲಾಸಿಟಿ, ಡಬ್ಲ್ಯೂ ಬೈ ಕೆ ಬಂದು ವೇವ್ ವೆಲಾಸಿಟಿ, ಮೈನಸ್ ವಿ dy by dx ಬಂದು ಸ್ಲೋಪ್ ಇನ್ ಡಿಸ್ಪ್ಲೇಸ್ಮೆಂಟ್ ಗ್ರಾಫ್ or slope of displacement curve. ಸೊ ನಿಮ್ಗೆ ಏನ್ ಗೊತ್ತಿರಬೇಕು? ಅರ್ಥ ಮಾಡ್ಕೊಳ್ಳಿ ನೀಟಾಗಿ. ಪಾರ್ಟಿಕಲ್ ವೆಲಾಸಿಟಿ ಈಕ್ವಲ್ಸ್ ನೆಗೆಟಿವ್ ಆಫ್ ವೇವ್ ವೆಲಾಸಿಟಿ ಇಂಟು ಸ್ಲೋಪ್ ಆಫ್ ಡಿಸ್ಪ್ಲೇಸ್ಮೆಂಟ್ ಕರ್ವ್. ಪಾರ್ಟಿಕಲ್ ವೆಲಾಸಿಟಿ ಈಕ್ವಲ್ಸ್ minus wave velocity into slope of displacement curve. Remember this equation. So
If it is particle velocity and wave velocity, this is how we need to remember the equations. ಯಾವಾಗೂ ಕೂಡ ವೇವ್ ವೆಲಾಸಿಟಿ ಅಂದಿದ ತಕ್ಷಣ ಎಷ್ಟು ಇಕ್ವೇಶನ್ ಜ್ಞಾಪಕಬೇಕು? v ಈಕ್ವಲ್ಸ್ ಎಫ್ ಲ್ಯಾಂಬ್ಡಾ ಅಥವಾ v ಈಕ್ವಲ್ಸ್ ಡಬ್ಲ್ಯೂ ಬೈ ಕೆ. ಎಫ್ ಅಂದ್ರೆ ಫ್ರೀಕ್ವೆನ್ಸಿ, ಲ್ಯಾಂಬ್ಡಾ ವೇವ್ ಲೆಂತ್, ಡಬ್ಲ್ಯೂ ಅಂದ್ರೆ ಏನು? ಆಂಗುಲಾರ್ ಫ್ರೀಕ್ವೆನ್ಸಿ, ಕೆ ಅಂದ್ರೆ ಆಂಗುಲಾರ್ ವೇವ್ ನಂಬರ್. ಅದೇ ರೀತಿ ಪಾರ್ಟಿಕಲ್ ವೆಲಾಸಿಟಿ ಅಂದಿದ ತಕ್ಷಣ ಎ ಒಮೆಗಾ ಕಾಸ್ ಆಫ್ ಒಮೆಗಾ ಟಿ ಮೈನಸ್ ಕೆ ಎಕ್ಸ್. ಸೊ ಅವೆರಡಕ್ಕೂ ರಿಲೇಶನ್ಶಿಪ್ ಏನಪ್ಪಾ ಅಂದ್ರೆ particle velocity equals negative of wave velocity into slope of displacement curve at that particular point. ಯಾವ ಪಾಯಿಂಟ್ ಅಲ್ಲಿ ನೀನು ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡ್ತಿದೆಯೋ ಆ ಪಾಯಿಂಟ್ ಅಲ್ಲಿ ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು dy by dx. So similarly you should know particle acceleration. Particle displacement ಗೊತ್ತಾಯ್ತು, ವೆಲಾಸಿಟಿ ಗೊತ್ತಾಯ್ತು, ಈಗ ಪಾರ್ಟಿಕಲ್ ಆಕ್ಸಿಲರೇಷನ್ ಅಂದ್ರೆ ಡಿಫರೆನ್ಶಿಯೇಟ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಡಿ ಬೈ ಡಿ ಟಿ ಆಫ್ ವೆಲಾಸಿಟಿ ಗೊತ್ತು ನಿಮ್ಗೆ ಆಲ್ರೆಡಿ, ಎ ಒಮೆಗಾ ಕಾಸ್ ಆಫ್ ಒಮೆಗಾ ಟಿ ಮೈನಸ್ ಕೆ ಎಕ್ಸ್. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ, ಎ ಒಮೆಗಾ ಇಂಟು ಕಾಸ್ ಡಿಫ್ರೆನ್ಸಿಯೇಷನ್ ಏನು? ಮೈನಸ್ ಸೈನ್ ಆಫ್ ಒಮೆಗಾ ಟಿ ಮೈನಸ್ ಕೆ ಎಕ್ಸ್ into omega. So ಅಲ್ಲಿಗೆ ಮೈನಸ್ ಎ ಒಮೆಗಾ ಸ್ಕ್ವೇರ್ ಸೈನ್ ಆಫ್ ಒಮೆಗಾ ಟಿ ಮೈನಸ್ ಕೆ ಎಕ್ಸ್. ನೋಡಿ, ಆಕ್ಸಿಲರೇಷನ್ ಬೇಕು ಅಂತ ಹೇಳಿದ್ರೆ ವೆಲಾಸಿಟಿ, ಪಾರ್ಟಿಕಲ್ ವೆಲಾಸಿಟಿನ ಡಿಫ್ರೆನ್ಶಿಯೇಟ್ ಮಾಡಬೇಕು. therefore ಇಲ್ಲಿ ಮ್ಯಾಕ್ಸಿಮಮ್ ಆಕ್ಸಿಲರೇಷನ್ ಏನು? ಎ ಒಮೆಗಾ ಸ್ಕ್ವೇರ್. ನಿಮಗೆ ಎಕ್ಸಾಮ್ ಅಲ್ಲಿ ಜಸ್ಟ್ ಪಾರ್ಟಿಕಲ್ ವೆಲಾಸಿಟಿ ಅಂತ ಕೊಟ್ರೆ ವಿ ಕ್ಯಾಲ್ಕುಲೇಟ್ ಮಾಡಬೇಕು, ಅದೇ ಪಾರ್ಟಿಕಲ್ ಆಕ್ಸಿಲರೇಷನ್ ಅಂತ ಕೊಟ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಬಹಳಷ್ಟು ಕ್ವಶನ್ಸ್ ಬೇಸ್ಡ್ ಆನ್ ದಿಸ್ ಕೇಳಿದರೆ ಎಕ್ಸಾಮ್ ಅಲ್ಲಿ. ಜಸ್ಟ್ ವಿಲ್ ಟೇಕ್ ಒನ್ ಎಕ್ಸಾಂಪಲ್. ನೋಡಿ, ಎಕ್ಸಾಂಪಲ್ ಈ ತರ ಕೊಡ್ತಾರೆ ಅನ್ಕೋಣಪ್ಪ, y ಈಕ್ವಲ್ಸ್ 10 sin 2 pi t minus 0.005 x. ಈಗ ಕೊಟ್ಟಿದ್ದಾರೆ ಅಂತ ಅನ್ಕೋಣ. ಈಗ ಇಲ್ಲಿ ಆಂಪ್ಲಿಟ್ಯೂಡ್ ಕಂಡುಹಿಡಿರಿ, ಫ್ರೀಕ್ವೆನ್ಸಿ ಕಂಡುಹಿಡಿರಿ, ವೇವ್ ಲೆಂತ್ ಕಂಡುಹಿಡಿರಿ, ಇವನ್ ವೆಲಾಸಿಟಿ ಆಫ್ ದಿ ವೇವ್ ಕಂಡುಹಿಡಿರಿ ಅಂತ ಕೇಳಿದ್ದಾರೆ. ಹಾ ನೋಡಿ, ಕೊಟ್ಟಿರೋ ಈಕ್ವೇಶನ್ ನ ಸ್ಟ್ಯಾಂಡರ್ಡ್ ಈಕ್ವೇಶನ್ ಇಂದ ಕಂಪೇರ್ ಮಾಡ್ಬೇಕಷ್ಟೇ. ಈಗ ಏನಿದೆ, y ಈಕ್ವಲ್ಸ್ ಎ ಸೈನ್ ಆಫ್ ಒಮೆಗಾ ಟಿ ಮೈನಸ್ ಕೆ ಎಕ್ಸ್. ಇದು ನಮಗೆ ಗೊತ್ತಿರೋ ಈಕ್ವೇಶನ್. ಅಲ್ಲಿಗೆ ಈ 2 ಪಾಯಿಂಟ್ ಹೊರಡ ತಳ್ಳಬೇಕು. ಕೊಟ್ಟಿರೋದೇನು, y ಈಕ್ವಲ್ಸ್ 10 ಸೈನ್. ನೋಡಿ, 2 ಪಾಯಿಂಟ್ ನ ಒಳಗಡೆ ತಗೊಂಡ್ರೆ 2 ಪೈ ಟಿ ಮೈನಸ್ 2 ಪೈ ಇಂಟು 0.005 ಎಕ್ಸ್. ಅಲ್ಲಿಗೆ ಆಂಪ್ಲಿಟ್ಯೂಡ್ ಜಾಗದಲ್ಲಿ ಏನಿದೆ 10, ಅಲ್ಲಿಗೆ ಆಂಪ್ಲಿಟ್ಯೂಡ್ ಬಂದು 10. ಮುಗೀತು ಆಂಪ್ಲಿಟ್ಯೂಡ್ ಕತೆ. ನೆಕ್ಸ್ಟ್ ಒಮೆಗಾ ಜಾಗದಲ್ಲಿ ಏನಿದೆ 2 ಪೈ ಇದೆ. ನಿಮ್ಗೆ ಒಮೆಗಾ ಅಂದ್ರೆ ಗೊತ್ತು ಎಷ್ಟು, 2 ಪೈ ಬೈ ಟಿ. ಸೊ 1 ಬೈ ಟಿ ಏನು, ಫ್ರೀಕ್ವೆನ್ಸಿ. ಅಲ್ಲಿಗೆ ಎಫ್ ಈಕ್ವಲ್ಸ್ 1 ಹರ್ಟ್ಸ್. ನೆಕ್ಸ್ಟ್ ಇಲ್ಲಿ ನೋಡಿ, ಕೆ ಜಾಗದಲ್ಲಿ ಇದೆ 2 ಪೈ ಇಂಟು 0.005. ಕೆ ಎಷ್ಟು, 2 ಪೈ ಬೈ ಲ್ಯಾಂಬ್ಡಾ. 2 ಪೈ ಕ್ಯಾನ್ಸಲ್ ಮಾಡಿ ಲ್ಯಾಂಬ್ಡಾ ಬರುತ್ತೆ. ಸೊ ವಿ ಬೇಕಂದ್ರೆ ಏನ್ ಮಾಡ್ತೀರಾ, ಎಫ್ ಲ್ಯಾಂಬ್ಡಾ. ನೋಡಿ ಎಷ್ಟು ಈಸಿ ಇದೆ. ಸೊ ಕೊಟ್ಟಿರೋ ಈಕ್ವೇಶನ್ಗೆ ಸ್ಟ್ಯಾಂಡರ್ಡ್ ಈಕ್ವೇಶನ್ ಜೊತೆ ಕಂಪೇರ್ ಮಾಡಿ, ಅವಾಗ ನೋಡಿ ಎ ಜಾಗದಲ್ಲಿ ಏನಿದೆ ಬರ್ಕೊಳ್ಳಿ, ಒಮೆಗಾ ಜಾಗದಲ್ಲಿ ಏನಿದೆ ಬರ್ಕೊಂತೀರಾ, ಕೆ ಜಾಗದಲ್ಲಿ ಏನಿದೆ ಅಂತ ಬರ್ಕೊಂತೀರಾ. ಅದಾದ್ಮೇಲೆ ವಿ ಈಕ್ವಲ್ಸ್ ಎಫ್ ಲ್ಯಾಂಬ್ಡಾ ಕ್ಯಾಲ್ಕುಲೇಟ್ ಮಾಡ್ತೀರಾ. ಬಹಳ ಸಿಂಪಲ್ ಇದು. ಇದೇ ತರ IIT ಕ್ವಶನ್ ಕೇಳಿದ್ರು, ಏನಂತ, ಮ್ಯಾಕ್ಸಿಮಮ್ ಪಾರ್ಟಿಕಲ್ ವೆಲಾಸಿಟಿ
3 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಮ್ಯಾಕ್ಸಿಮಮ್ ಪಾರ್ಟಿಕಲ್ ಆಕ್ಸಲರೇಷನ್ ಬಂದು 90 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ವೆಲಾಸಿಟಿ ಆಫ್ ವೇವ್ ಕೊಟ್ಟಿದ್ದಾರೆ 20 ಮೀಟರ್ ಪರ್ ಸೆಕೆಂಡ್. ಫೈಂಡ್ ದಿ ವೇವ್ ಫಾರ್ಮ್. ವೇವ್ ಫಾರ್ಮ್ ಬರೀಬೇಕು ಅಂದ್ರೆ ನೀವು ಡಿಸ್ಪ್ಲೇಸ್ಮೆಂಟ್ ಈಕ್ವೇಶನ್ ಬರೀಬೇಕು. ನಿಮ್ಗಾಲೇ ಡಿಸ್ಪ್ಲೇಸ್ಮೆಂಟ್ ಈಕ್ವೇಶನ್ ಗೊತ್ತು, ಏನು? ಎ ಸೈನ್ ಆಫ್ ಒಮೆಗಾ ಟಿ ಮೈನಸ್ ಕೆ ಎಕ್ಸ್ ಅಲ್ವಾ? ಅಲ್ಲಿಗೆ ಎ ಕ್ಯಾಲ್ಕುಲೇಟ್ ಮಾಡಬೇಕು, ಒಮೆಗಾ ಎಕ್ಸ್ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು ಕೊಟ್ಟಿರೋ ವ್ಯಾಲ್ಯೂಸ್ ಇಂದ. ಹೇಗೆ ಮಾಡ್ತೀರಾ ನೋಡಿ, ಮ್ಯಾಕ್ಸಿಮಮ್ ಪಾರ್ಟಿಕಲ್ ವೆಲಾಸಿಟಿ ಆಲ್ರೆಡಿ ಇಲ್ಲಿ ಡಿರೈವ್ ಮಾಡಿದೀವಿ, ಬೇಕಾದ್ರೆ ಬ್ಯಾಕ್ ಹೋಗಿ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಎ ಒಮೆಗಾ, ಸೊ ಮ್ಯಾಕ್ಸಿಮಮ್ ಪಾರ್ಟಿಕಲ್ ವೆಲಾಸಿಟಿ ಏನ್ ಫಾರ್ಮುಲಾ? ಎ ಒಮೆಗಾ. ಅಲ್ಲಿಗೆ ಎ ಒಮೆಗಾ ಕೊಟ್ಟಿದ್ದೀವಿ 3. ಅದೇ ರೀತಿ ಪಾರ್ಟಿಕಲ್ ಆಕ್ಸಲರೇಷನ್ ಎ ಒಮೆಗಾ ಸ್ಕ್ವೇರ್ ಕೊಟ್ಟಿದ್ದೀವಿ 90. ಸೊ ಡಿವೈಡ್ ಮಾಡಿ ಎರಡನ್ನು. ಎ ಒಮೆಗಾ ಸ್ಕ್ವೇರ್ ಬೈ ಎ ಒಮೆಗಾ ಈಕ್ವಲ್ಸ್ 90/3. ಅಲ್ಲಿ ಒಮೆಗಾ ಬಂದು 30. ಸೊ ಒಮೆಗಾ ಬಂತು ನನಗೆ. ಈ ಒಮೆಗಾ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಎ ಇಂಟು 30 ಈಕ್ವಲ್ಸ್ 3. ಎ ಏನಾಗುತ್ತೆ ಅಲ್ಲಿಗೆ 0.1 ಮೀಟರ್. ಸೊ ಆಂಪ್ಲಿಟ್ಯೂಡ್ ಬಂತು, ಒಮೆಗಾ ಬಂತು. ಬರೀ ಕೆ ಮಾತ್ರ ಬೇಕು ನನಗೆ. ಕೆ ಕಂಡುಹಿಡಿಯೋಣ ನೋಡಿ. ವೇವ್ ವೆಲಾಸಿಟಿ ಕೊಟ್ಟಿದ್ದಾರೆ ಎಫ್ ಲ್ಯಾಂಬ್ಡಾ. ಸೊ ವಿ ಎಷ್ಟಿಲ್ಲಿ 90. ಫ್ರೀಕ್ವೆನ್ಸಿ ಒಮೆಗಾ ಗೊತ್ತಾಯ್ತು, 2πf ಈಕ್ವಲ್ಸ್ 30. f ಈಕ್ವಲ್ಸ್ 30/2π. ಅದಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀರಾ. ಇಂಟು ಲ್ಯಾಂಬ್ಡಾ ಬೇಕು. ಲ್ಯಾಂಬ್ಡಾ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಲ್ಯಾಂಬ್ಡಾ ವ್ಯಾಲ್ಯೂನ. ಕೆ ಬಂದು 2π/λ ಅಷ್ಟೇ. ನೋಡಿ ಆಂಪ್ಲಿಟ್ಯೂಡ್ ಕ್ಯಾಲ್ಕುಲೇಟ್ ಮಾಡಿದ್ರಿ, ಒಮೆಗಾ ಬಂತು ನಿಮಗೆ ಇಲ್ಲಿಂದ. ಸೊ ಕೆ ಬೇಕಂದ್ರೆ 2π/λ. ಲ್ಯಾಂಬ್ಡಾ ಕ್ಯಾಲ್ಕುಲೇಟ್ ಮಾಡಬೇಕು. ಆ ಲ್ಯಾಂಬ್ಡಾ ಬೇಕು ಅಂತ ಹೇಳಿದ್ರೆ ವೇವ್ ವೆಲಾಸಿಟಿ ಕೊಟ್ಟಿದ್ದಾರೆ. ಅಂದ್ರೆ ನೀವೆಲ್ಲಾ ಈಕ್ವೇಶನ್ಸ್ ಯೂಸ್ ಮಾಡ್ಬೇಕು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ. ಸೊ ನಿಮ್ಗೆ ಅರ್ಥ ಆಗಿದ್ರೆ ಮಾತ್ರ ಎಲ್ಲಾ ಈಕ್ವೇಶನ್ಸ್ ಯೂಸ್ ಮಾಡಿ ಒಂದು ವೇವ್ ಫಾರ್ಮ್ ನ ಬರೀತೀರಾ. ಸೊ IIT ಅಲ್ಲಿ ಕೇಳಿರುವಂತ ಕ್ವಶನ್ ಇದು. ಜಸ್ಟ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಸಾಕು. ಸೊ ಇದಾದ್ಮೇಲೆ ನಮಗೆ ಬೌಂಡ್ರಿ ಎಫೆಕ್ಟ್ಸ್, ಆಮೇಲೆ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್, ಓಪನ್ ಪೈಪ್ ಕ್ಲೋಸ್ಡ್ ಪೈಪ್ ಇದೆ, ಅಷ್ಟು ಮುಗಿಸ್ಕೋಬೇಕು. ಸೊ ದಟ್ ವಿಲ್ ಕಂಟಿನ್ಯೂ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಸೊ ನಿಮ್ಗೆ ಯಾವ್ದು ಡೌಟ್ಸ್ ಇದ್ರೆ ಕೇಳಿ, ಇಲ್ಲಾಂದ್ರೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಎಲ್ರಿಗೂ ನಮ್ಮ ವೈಯಕ್ತಿಕವಾಗಿ ನಮ್ಮ ಅಕಾಡೆಮಿಯಿಂದ ಇವತ್ತಿನ ತಾಂತ್ರಿಕ ಕಾರಣಗಳಿಂದ ಉಪನ್ಯಾಸ ಕಾರ್ಯಕ್ರಮ ಬಾರಿ ತಡವಾಗಿ ಆರಂಭವಾಗಿರೋದಕ್ಕೆ ಕ್ಷಮೆ ಕೋರ್ತಾ ಇದ್ದೀನಿ. ಸೊ ಎನಿವೆ, ಐ ಥ್ಯಾಂಕ್ಸ್ ಟು ಮಹೇಶ್ ಸರ್ ಫಾರ್ ಟುಡೇ ಸೆಷನ್. ಅಲೆಗಳು ಭಾಗ 2 ಆದ್ರೂ ಕೂಡ ಸರ್ ಮತ್ತೊಂದು ಕ್ಲಾಸ್ ಆಗ್ಬೋದೇನೋ ಅಂತ ಅನಿಸ್ತೈತೆ. ಇನ್ನೊಂದು ಕ್ಲಾಸ್ ಬೇಕಾಗುತ್ತೆ ಸರ್, ಇನ್ನೊಂದು ಕ್ಲಾಸ್. ಓಕೆ ಸರ್, ನೆಕ್ಸ್ಟ್ ನಾನು ಸರ್ ಜೊತೆ ಮಾತಾಡಿ ಒಂದು ಡೇಟ್ ಕೊಡ್ತೀನಿ ನಿಮಗೆ ಸರ್. ಶೋರ್ ಸರ್, ಶೋರ್ ಸರ್. ಸೊ ಎನಿವೆ, ಐ ಥ್ಯಾಂಕ್ ಯು ಫಾರ್ ಡೆಲಿವರಿಂಗ್ ಎ ವೆರಿ ಗುಡ್ ಟಾಕ್ ಆನ್ ವುಮೆನ್ಸ್, yes, very informative and insightful talk. So on behalf of KST and myself, thank you sir. Thank you so much sir for the opportunity. Thank you sir. ಇಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರು, ಅಧ್ಯಾಪಕರು, ಶಿಕ್ಷಕರು ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಮುಗಿಸುವ ಮುನ್ನ ನಾಳಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಶ್ರೀಮತಿ ನೇತ್ರಾರವರು ರೀಪ್ರೊಡಕ್ಷನ್ ಇನ್ ಹ್ಯೂಮನ್ ಎಂಬ ವಿಷಯದ ಮೇಲೆ ಉಪನ್ಯಾಸ ನೀಡಲಿದ್ದು, ಎಂದಿನಂತೆ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಹಾಜರಾಗಿ
ಇದು ನಮ್ಮ ಅಕಾಡೆಮಿ ವತಿಯಿಂದ ತಿಳಿಸುತ್ತಾ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಮುಗಿಸುತ್ತಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್.